ಆಗ್ಬೇಕಾದ್ರೆ ಸುದ್ದಿ ಆದ್ರೆ ಸಾಕು, ಬುದ್ಧಿ ಉಪಯೋಗ ಮಾಡಿ ಏನು ಅಂತ ಕೇಳಿದ್ರೆ ಸಿದ್ಧಿ ಆಗ. ಹೌದು, ಆ ಬುದ್ಧಿ ಉಪಯೋಗ ಮಾಡಿದ್ದಲ್ವಾ ಭೀಮಸೇನ ಕಾಲನ್ನು ಹಿಡಿದು ವೃಷಾಪುರ ಎಳೆಯುವುದರಲ್ಲಿತ್ತು. ಆದರೆ ಒಳಗ ಪ್ರವೇಶ ಮಾಡುವಂತಹ ಒಂದು ಸಂದರ್ಭ ಶ್ರೀಕೃಷ್ಣನ ಸಾನ್ನಿಧ್ಯದಿಂದ ಬಂತು. ದಿವಸ ಯಾಗ ಸುಸೂತ್ರವಾಗಿ ನಡೆದಿದೆ, ಯಾಗದ ಪೂರ್ಣಾಹುತಿ ಆಗಿದೆ. ರಾಜಸೂಯ ಯಾಗವನ್ನು ಮಾಡಿದಂತಹ ಮಹನೀಯರು ಯಾರು ಈ ಪ್ರಪಂಚದಲ್ಲಿ ಅಂತ ಕೇಳಿದ್ರೆ ಮಾಡಿದವರು ಇದ್ದಾರೆ, ಆದರೆ ಮೂರು ಲೋಕದಲ್ಲಿಯೂ ಈ ರೀತಿ ಮಾಡಿದವರು ಯಾರು ಇಲ್ಲ ಅಂತ ಋಷಿಗಳೇ ಹೇಳಿಲ್ವ? ಹಾಗಿದ್ರೆ ಇಂಥದ್ದೊಂದು ಘೋರದ ಭಾಗ್ಯದ ರೀತಿಯಲ್ಲಿ ಸಂಬಂಧಿಸಿತ್ತು. ಕಾರಣ ಏನು? ಹಿರಿಯರಾದಂತಹ ನಿಮ್ಮ ಮಾರ್ಗದರ್ಶನ ಅಂತ ನಾನು ತಿಳಿದದ್ದು. ಸರಿ ಅಜಯ, ಏನಪ್ಪ, ಈ ಸುಮಂಗಲರೆಲ್ಲ ಸೇರಿಕೊಂಡು ನಮ್ಮ ಐವರಿಗೆ ಆರತಿಯನ್ನು ಬೆಳಗಿದ್ದಾರೆ. ಯಾಕೆ? ರಾಜಸೂಯ ಮಾಡಿದಂತಹ ಮಹನೀಯರು ಎನ್ನುವ ಕಾರಣಕ್ಕೆ. ನಮಗೆ ಗೌರವ ಸಿಗುವುದು ಮುಖ್ಯ ಅಲ್ಲ, ಬಂದವರಿಗೆ ಗೌರವ ಕೊಡಬೇಕೋ ಬೇಡ. ಬಂದವರು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಕಡೆಯಿಂದ ಬಂದಂತಹ ರಾಜರುಗಳಿದ್ದಾರೆ, ಅವರೆಲ್ಲರಿಗೂ ಸರಿಯಾದಂತಹ ಗೌರವ ಸಿಗಬೇಕು ಅಂತ ಇದ್ರೆ ಅದರಲ್ಲಿ ಪ್ರಧಾನವಾದಂತಹ ಹಕ್ಕು ಯಾರು ಅಂತ ಪ್ರಶ್ನೆ ಬರ್ತದೆ. ಈ ರಾಜಸೂಯದ ಕೊನೆಯಲ್ಲಿ ಅಗ್ರ ಪೂಜೆ ಅಂತ ಒಂದು ಮಾಡ್ಲಿಕ್ಕಿದೆ. ಅದು ಮುಂಚೆ ಸಮಾರೋಪದಲ್ಲಿ ಬರುವಂತದ್ದು, ಅಲ್ಲಿ ಬಂದಿದೆ ವಿಷಯ ಈಗ. ಹೌದು, ಅದಾಗದೇ ಇದ್ರೆ ನಾವು ಈ ಯಾಗವನ್ನು ಸಾಂಗ ಮಾಡಿದ ಹಾಗೆ ಆಗುವುದಿಲ್ವಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ಏನಪ್ಪ? ನಿಮ್ಮ ಲೋಕಾನುಭವ ದೊಡ್ಡದಲ್ವ? ನೀವು ತಿರುಗಾಡದ ಊರು ಉಂಟು, ನೀವು ನೋಡದ ಜನ ಉಂಟು. ಆದ್ದರಿಂದ ಇಲ್ಲಿ ಇದ್ದವರ ಪ್ರತಿಯೊಬ್ಬರ ತಲೆಯನ್ನು ನೋಡಿದ್ರು ನಿಮಗೆ ಗುರುತ ಸಿಗ್ತದೆ. ನನಗಾದರೂ ಕೆಲವರ ಪರಿಚಯ ಇಲ್ಲ, ಅದು ನಿಮಗೆ ಇಲ್ಲದೇ ಇಲ್ಲ. ಹಾಗಾಗಿ ಭೂಮಂಡಲದ ಅಖಿಲ ರಾಜಗಳು ಒಂದು ಸೇರಿರುವಂತಹ ಈ ಸಭೆಯಲ್ಲಿ ಪ್ರಧಾನವಾದಂತಹ ಅಗ್ರ ಪೂಜೆಗೆ ಸತ್ಪಾತ್ರರು ಯಾರು ಎನ್ನುವಂತಹ ಪ್ರಶ್ನೆ ಬಂದಾಗ ನನಗಂತೂ ಉತ್ತರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ನಿಮ್ಮನ್ನೇ ಪ್ರಾರ್ಥಿಸುವುದು, ನೀವು ಸೂಚಿಸಿದವರೇ ಆಗುವುದಿಲ್ಲ. ಹೊಣೆ ವಹಿಸಿಕೊಂಡವರು ಅರ್ಧದಿಂದ ತಪ್ಪಿಸಿಕೊಳ್ಳುವುದಕ್ಕಾಗುವುದಿಲ್ಲ. ನನ್ನ ಬಗ್ಗೆ ನನಗೆ ಶ್ರದ್ಧೆ ಇದೆ. ಪಾಂಡವರನ್ನು ಕಾಪಾಡುವುದಕ್ಕೆ ಶ್ರೀಕೃಷ್ಣ ಇದ್ದಾನೆ ಅನ್ನುವಂತ ಭರವಸೆಯೂ ಬೇರೆ ಇದೆ. ಈ ಹೊತ್ತಿನಲ್ಲಿ ಎಲ್ಲವೂ ಇಲ್ಲಿವರೆಗೆ ಸಾಂಗವಾಗಿ ನಡೆಯಿತು, ಚೆನ್ನಾಗಿ ಆಯಿತು. ಮುಂದಿನ ಹೆಜ್ಜೆ ಏನು ಅಂದ್ರೆ ಅಗ್ರ ಪೂಜೆ. ಅಗ್ರಸ್ಥಾನದಲ್ಲಿದ್ದು ಅಗ್ರ ಪೂಜೆಯನ್ನು ಪಡಿಬೇಕು ಅಂತಾದ್ರೆ ಅದಕ್ಕೆ ಅರ್ಹತೆ ಉಳ್ಳವರೇ ಆಗ್ಬೇಕಲ್ಲ. ಈಗ ಕಂದಕ್ಕೆ ಅಂಬರ ತೊಳಗಿರುವ ಅಮರ ಎಲ್ಲರೂ ಸೇರಿದ್ದಾರೆ. ಪಾಂಡವರು ಮಾಡುವಂತಹ ರಾಜಸೂಯಾತ್ಸವ ಏನಿದೆಯೋ ಪಾಂಡು ಚಕ್ರವರ್ತಿಗೆ ಮುಖ್ಯವಾದಂತಹ ಸ್ಥಾನವನ್ನು ಕೊಡುವುದಕ್ಕೆ, ಸ್ವರ್ಗದಲ್ಲಿ ಅಸ್ತಿತ್ವವನ್ನು ಉಂಟು ಮಾಡುವುದಕ್ಕೆ ಪರ್ಯಾಪ್ತ ಆಗ್ತದೆ ಅಂತ ಎಲ್ಲರೂ ತಿಳಿದಿದ್ದಾರೆ. ಆದ್ರಿಂದ ನಾವು ಹೋಗೋಣ ಅಂತ ಬಂದವರು ಹೆಚ್ಚು. ಬಂದವರನ್ನು ಚೆನ್ನಾಗಿ ನೋಡಿಕೊಳ್ಳೋದ್ರಿಂದ ಅವರಿಗೂ ಸಮಾಧಾನ. ಈಗ ಈ ಕೊನೆಗಳಿಗೆ ಎಲ್ಲಾಗುವಾಗ ಒಂದು ಸಮಸ್ಯೆ ಆಯಿತು, ಅದು ಸರಿಯಾಗಿ ನಡೀಲಿಲ್ಲ ಎಂಬ ಅಪವಾದ ನಿನಗೆ ಬರಬಾರ್ದು. ನಿನಗೆ ಅಪವಾದ ಬಂದರೆ ನನಗೆ ಬಂದ ಹಾಗೆ. ಅಜ್ಜನಿಗೆ ಕೆಟ್ಟದಾಯಿತು ಅಥವಾ ಅಜ್ಜನಿಂದ ಕೆಟ್ಟದಾಯಿತು, ಎರಡೂ ಸರಿಯಾಗಬಾರ್ದು. ಅದಕ್ಕಾಗಿ ನಾನು ನಿನಗೆ ಹೇಳ್ತೇನೆ, ಈ ಅಗ್ರಸ್ಥಾನ ಅಂತ ಒಂದು ಕಾರ್ಯಕ್ರಮವನ್ನು ಪಡೆಯುವುದಿದ್ರೆ ಅಥವಾ ಒಂದು ಅಗ್ರಸ್ಥಾನ ಅಂತ ಕೊಡುವುದಿದ್ರೆ ಯಾರಿಗೆ ಎಂಬ ಪ್ರಶ್ನೆ ಬರ್ತದೆ. ಭೂಲೋಕದವರು ನಾವು ಮನುಷ್ಯರಲ್ಲಿ ಕೇಳಿದ್ರೆ ಒಂದು ಮಾತು ಹೇಳಲಿಕ್ಕೆ ಬರ್ತದೆ. ಯಾರು ಕ್ಷತ್ರಿಯರಲ್ಲಿ ಪರಾಕ್ರಮಶಾಲಿ ಇದ್ದಾನೆ ಅವನಿಗೆ ಅಗ್ರ ಪೂಜೆ. ಬ್ರಾಹ್ಮಣರನ್ನು ಪ್ರಥಮ ವರ್ಣದವರನ್ನು ಯೋಚನೆ ಮಾಡಿದರೆ ಅವರು ಮಾಡುವಂತಹ ವೇದಾದಿ ಕರ್ಮಗಳೇನಿದ್ದಾವೋ ಅದರಲ್ಲಿ ಆಸಕ್ತಿಯನ್ನು ವಹಿಸಿ ಅದಕ್ಕಿಂತ ಶ್ರೇಷ್ಠ ಇಲ್ಲ ಅಂತ ನಡತೆಯಲ್ಲಿ
ಇದು ಒಂದು ವಿಷಯ. ಆದರೆ ಈಗ ಇನ್ನು ಪ್ರಪಂಚದ ಪ್ರಾತಿನಿಧ್ಯವನ್ನು ಪಡೆದಂತಹ ಈ ಯಾಗಶಾಲೆಯಲ್ಲಿ 4 ವರ್ಣದವರಲ್ಲಿ ಯಾರು ಶ್ರೇಷ್ಠ ಅಂತ ನೋಡಿ ಅವನಿಗೆ ಕೊಟ್ಟು ಬಿಡು ಅಂತ ಹೇಳಿಕ್ಕೆ ಆಗುವುದಿಲ್ಲ. ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಇದರಲ್ಲಿ ಭಾಗವಹಿಸುವಂತಹ ಪುಣ್ಯ ಸಿಕ್ಕಿದೆ. ಆ ಪುಣ್ಯ ಸ್ಥಾನದಲ್ಲಿ ಗಣ್ಯ ಸ್ಥಾನದವನು ಯಾರು ಅನ್ನೋದು ಮಾತ್ರ ಪ್ರಶ್ನೆ. ದೇವತೆಗಳು ಹುಟ್ಟಿದ್ದಾರೆ, ಎಲ್ಲರಿಗೂ ಶ್ರೇಷ್ಠರು, ದಿವ್ಯ ದೇಹಿಗಳು. ಈ ಲೋಕದಲ್ಲಿ ದೇವತೆಗಳಿಗೆ ಸಂಬಂಧಪಟ್ಟವರು ಅನೇಕರಿದ್ದಾರೆ, ಅನೇಕರು ಇಲ್ಲಿ ಬಂದೂ ಇದ್ದಾರೆ. ವ್ಯಾಸಾದಿ ಮುನಿಗಳೆಲ್ಲ ಬಂದಿದ್ದಾರೆ ಅಂದ್ರೆ ಸಾಧಾರಣ ಸಂಗತಿಯೇ ಇದು. ಇಂತಹ ಈ ಸಭೆಯಲ್ಲಿ ಯಾರಿಗೆ ಅಗ್ರಸ್ಥಾನ ಅಂತ ನೀವು ಕೇಳಿದ್ರೆ, ದೇವತೆಗಳಲ್ಲಿ ಹಾಗೆ ದಿವ್ಯ ದೇಹಧಾರಿಗಳಲ್ಲಿ ಅಗ್ರಸ್ಥಾನಕ್ಕೆ ಯಾರು ಅಂತ ಕೇಳಿದ್ರೆ ಬಹಳ ಸ್ಪಷ್ಟವಾಗಿ ಒಂದು ವಾಕ್ಯದಲ್ಲಿ ಹೇಳ್ಬೋದು, ಪರಮೇಶ್ವರ ಅಂತ. ಇಲ್ಲಿ ಹಾಗಾಗುವುದಿಲ್ಲ. ಇಂದ್ರಾದಿ ದೇವತೆಗಳು ಮೆಚ್ಚುವಂತೆ ಲೋಕದ ಋಷಿಮುನಿಗಳೆಲ್ಲ ಅನುಮೋದಿಸುವಂತೆ ಆಗಬೇಕು ಅಂತಾದ್ರೆ ಇಂದುಧರನಾದ ಆ ಹರನ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆಯನ್ನು ಮೀರಿ ನಿಲ್ಲಬಲ್ಲಂತಹ ಚಂದ್ರಶೇಖರನ ಆಪ್ತನಾದಂತಹ ಶ್ರೀಕೃಷ್ಣನೇ ಸಮರ್ಥ. ಅವನಿಗೆ ಅಗ್ರಸ್ಥಾನವನ್ನು ಕೊಟ್ಟರೆ ಯಾರಿಗೂ ಏನು ತೊಂದರೆ ಇರಲಿಲ್ಲ. ಇದ್ರೆ ತೊಂದರೆ ಯಾರು ಕೊಡ್ತಾನೋ ಆ ತೊಂದರೆ ಕೊಡ್ಲಿಕ್ಕೆ ಇದ್ದವ ಅಂತ ಅರ್ಥ. ಆದ್ರಿಂದ ಶ್ರೀಕೃಷ್ಣನಿಗೆ ಅಗ್ರಪೂಜೆಯ ಸ್ಥಾನ ಮರ್ಯಾದೆ ಕೊಟ್ಟು ಈ ಯಾಗದ ಪೂರ್ಣಾವಧಿಗೆ ಮನಸ್ಸು ಮಾಡು. ವಾಕ್ಯ ಅಂದ್ರೆ ನಾವೆಲ್ಲ ಬಯಸಿದ್ದು ಸ್ವಾಮಿ, ನಿಮ್ಮ ಬಾಯಿಂದ ಬಂತಲ್ಲ, ಆಮೇಲೆ ಯಾರು ವಿರೋಧ ಹೇಳಲಿಕ್ಕಿಲ್ಲ. ಇಷ್ಟೊಂದು ದೊಡ್ಡ ಸಭೆಯನ್ನು ನಾವು ಸೇರಿಸಿದ್ದೇವೆ ಅಂತ ಹೇಳಿದ್ರೆ ನನ್ನೊಬ್ಬರ ಕಾರಣಕ್ಕೆ ಇವರೆಲ್ಲ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಆಗುತ್ತಿಲ್ಲ. ಒಳ್ಳೆಯ ಮನಸ್ಸು ಎಲ್ಲಿ ಉಂಟು ಅಲ್ಲಿ ಜನ ಬಂದು ಸೇರ್ತಾರೆ. ಮತ್ತೆ ಕೆಲವೊಂದು ವರ್ಗ ಉಂಟು, ಅವರಿಗೆ ಕೊರತೆಯನ್ನು ಹುಡುಕೋದೇ ಅಭ್ಯಾಸ ಅಲ್ವಾ. ನಾನು ಹೊರಗಡೆ ಲಕ್ಷ್ಯವನ್ನೇ ಕೊಡಬಾರ್ದು, ಅಹಂಕಾರಕ್ಕೆ ಉದಾಸೀನ ಬಂತು ಮಾಡಿಕೊಂಡೇ ಹೋಗ್ಬೇಕು. ನಾನೇನೇ ಹೇಳಿದ್ರು ಅದು ಸರ್ವಸಮ್ಮತವಾದದ್ದು, ಶಾಸ್ತ್ರಸಮ್ಮತವಾದದ್ದು, ಲೋಕಾನುಭವದಿಂದ ಕೂಡಿದ್ದು. ಹೇಳಿದ್ರು ಯಾರು ಅಂತ ಕೇಳಿದ್ರೆ ನೀನು ಹೇಳ್ತಿರೋ ನಮ್ಮ ಅಜ್ಜ. ಏನು ಅಜ್ಜನ ಯೋಗ್ಯತೆ ಅಂತ ಕೇಳಿದ್ರೆ ನಮ್ಮ ಅಪ್ಪನಿಗೆ ದೊಡ್ಡವರು, ನಮ್ಮ ಅಪ್ಪನಿಗೆ ದೊಡ್ಡವರು ಹೇಳ್ಬೋದಲ್ಲ. ಹಾಗಾದ್ರೆ ಅಂತ ಸ್ಥಾನದಲ್ಲಿ ಕೂತವರು ಏನು ಹೇಳಿದ್ರು ಅದು ಸಮರ್ಪಕವಾಗಿರ್ತದೆ, ಶಾಸ್ತ್ರದ ಸಮ್ಮತವಾಗಿರ್ತದೆ, ನಡೆಸಬೇಕಾದ್ದಾಗಿರ್ತದೆ. ಧೈರ್ಯವಾಗಿ ಮುಂದುವರಿಸು. ನೀವು ಹೇಳಿದ ಮೇಲೆ ಮುಗಿಯಿತು, ಇದು ಬೇರೆ ಯಾರು ಕೇಳುವ ಹಾಗಿಲ್ಲ. ಎಲ್ಲಿದ್ದಾರೆ ನಮ್ಮ ಸಹದೇವ? ಪರಮಾತ್ಮನಾದಂತಹ ಕೃಷ್ಣನನ್ನು ಕೈ ಹಿಡಿದು ಅದು ಅಗ್ರಸ್ಥಾನದಲ್ಲಿ ಇರಿತಕ್ಕಂತಹ ಪೀಠದಲ್ಲಿ ಒಂದು ಕೊಳ್ಳಿರಿಸಬೇಕು ಮಾಡಿದ್ದಾರಲ್ಲ. ದೇವರನ್ನು ಸಿಂಹಾಸನಕ್ಕೆ ಏರಿಸಿದ ಹಾಗಾಯಿತು, ಅವರಿಗೆ ಮಧುಪರ್ಕಾರಿಗಳನ್ನು ಕೊಟ್ಟು ಪಾದಪೂಜೆಯನ್ನು ಮಾಡಿದ ಹಾಗಾಯಿತು. ಅಲ್ಲಿಗೆ ಅಗ್ರ ಪೂಜೆ ಕೊಡುವುದು ಎನ್ನುವಂಥದ್ದು ಸರ್ವಸಮ್ಮತ ಅಂತ ನನ್ನ ತೀರ್ಮಾನ. ಈ ಕೃಷ್ಣ ಏನೋ ಮಾಡಿಬಿಟ್ಟ, ಈ ಅಂತರಂಗದಲ್ಲಿ ಅವನ
ಮೊದಲಿನ ಪ್ರೀತಿ ಉಳ್ಳವರು. ಇನ್ನೂ ಬಹುಮಂದಿ ಇರುವುದೇ ಹೀಗೆ. ನಮಗೆ ಯಾಕೆ ಏನಾದ್ರೂ ಮಾಡಲಿ, ನಮಗೆ ಸಿಗಬೇಕಂತ ಹೀಗಿದ್ರೆ ಈ ಧೋರಣೆಯವರು ಬಹುಮಂದಿ ಇದ್ದಾರೆ. ಆದರೆ ಪ್ರತಿಯೊಬ್ಬ ಸ್ವಾಭಿಮಾನಿಯಾದ ಕ್ಷತ್ರಿಯನ ಅಂತರಂಗವನ್ನಾದರೂ ಮೂಡಬೇಕಾದ ಪ್ರಶ್ನೆ, ಮಾಡಬೇಕಾದದ್ದು ಈ ಕಾರ್ಯವನ್ನು ಸಮರ್ಪಕವಾಗಿ ರಸಸೂಯಾಧ್ವರವನ್ನು ಪೂರ್ಣಗೊಳಿಸಿ ಇನ್ನೇನು ಮುಕ್ತಾಯಕ್ಕೆ ಬಂದಿದ್ದೇವೆ ಎಂಬಲ್ಲಿ ಪೂರ್ಣಾಹುತಿಯಾಗುವ ಪೂರ್ವದಲ್ಲಿಯೇ ಒಂದು ಮಾತುಂಟಲ್ಲ, ಅಮೃತ ಅನ್ನೋವನ್ನುಂಡು ಮೂತ್ರದಲ್ಲಿ ಕೈ ತೊಳೆದು ಹಾಗೆ ಇಂತಹ ಅಸಂಗತವನ್ನೇ ಮಾಡ್ತಾರೆ ಅಂತಾದ್ರೆ ನಾವು ಸಹಿಸಬೇಕಾದಲ್ಲ, ಮೌನವಾಗಿರುವುದು ಕ್ಷಮ್ಯವಲ್ಲ. ಆ ಕಾರಣದಿಂದ ಎಲ್ಲೂ ಪ್ರಶ್ನಿಸಲೇಬೇಕಾಗಿದೆ. ಯಾರನ್ನು ಕೇಳೋಣ, ಯಾರ್ಯಾರನ್ನ ಯಾಕೆ ಆ ಗೋಗಳನ್ನು ಕೈ ಹಿಡಿದ ಅಗ್ರಪೀಠಕ್ಕೆ ಏರಿಸಿಬಿಟ್ಟನಲ್ಲ, ಅವನನ್ನೇ ಪ್ರಶ್ನಿಸಬೇಡುವ. ಸಹದೇವ ಸಹದೇವ ಅಂತಂದ್ರೆ ಬಹುಮಂದಿಗೆ ಒಂದು ಸಣ್ಣ ಗೌರವ ಭಾವ ಉಂಟು ಅಂತರಂಗದಲ್ಲಿ. ಅವ ಜ್ಞಾನಿ ಇದ್ದಾನೆ. ಇಂತಹ ಜ್ಞಾನಿ ಎಂಬ ನೆಗಡ್ತೆಗೆ ಪಾತ್ರನಾದ ನೀನಾದರೂ ಮಾಡಬೇಕಾದ ಕೃತ್ಯವಾಯಿತು. ಯಾವ ಸಹದೇವ ವಸುಧೇವನ ವಿಧಿಗಳನ್ನು ನಾವೆಲ್ಲ ಮಾನಗಂಡರು ಅಂತ ತಿಳ್ಕೊಂಡ್ಯ, ಅಲ್ಲ ಮಾನಹೀನರು ಅಂತ ತಿಳ್ಕೊಂಡ್ಯ, ಸ್ವಾಭಿಮಾನ ಶೂನ್ಯರು ಅಂತ ತಿಳ್ಕೊಂಡ್ಯ. ನಮಗೆ ಯೋಗ್ಯತೆ ಇರುವುದೇ ನಮ್ಮ ಸ್ವಾಭಿಮಾನದ ಕಾರಣದಿಂದಾಗಿ. ಕ್ಷತ್ರಿಯರಾಗಿ, ಕ್ಷತ್ರಿಯ ಸತ್ತಮರಾಗಿ, ಅರಸು ಪೀಠವನ್ನೇ ಬೆಳೆಯುವವರಾಗಿ ನಮಗಿರುವ ಘನತೆ ಗೌರವಗಳು ಒಂದೊಂದನ್ನು ರಕ್ಷಿಸದೆ ಇವನಿಗೆ ದನ ಕಾಯುವ ಈ ಗೋವಳರ ಹುಡುಗನಿಗೆ ಅಗ್ರಪೀಠದ ಮನ್ನಣೆಯನ್ನು ಕೊಡ್ತಿಂತಾದ್ರೆ ಹೇಳಿದವರು ಯಾರು ಏನು ಹೇಳಿದ್ರು ಅನ್ನೋದು ಪ್ರಶ್ನೆ ಅಲ್ಲ. ಮಾಡಿದ ನೀನು ಅಪರಾಧಿಯಾಗಿ ವಿದ್ರೋಹಿಯಾಗಿ ಯಾವ ಕಾರಣಕ್ಕಾಗಿ ಹೀಗೆ ಮಾಡಿದೆ ಅನ್ನೋದು ಬೇಕು. ಕೃಷ್ಣನಿಗೆ ಗೌರವ ಕೊಡುವುದೇ ಹೌದು ಅಂತಾದ್ರೆ ಅವನೇನು ಅವನೇನು ವಿಮರ್ಶಕರಿಗೆ ಮಾಡಿಕೊಳ್ಳಬಹುದಾಗಿತ್ತು. ಆದರೂ ಕೊಟ್ಟಿದ್ದೀರಿ. ಉಳಿದವರೆಲ್ಲ ಒಪ್ಪುವುದೇ ಹೌದು ಅಂತಾದ್ರೆ ಇವರಿಗಿರಬಹುದಾದ ಘನತೆ ಗೌರವ ಏನು? ಸ್ಥಾನ ಗೌರವ, ವಯೋಗೌರವ, ಸಂಪತ್ತಿನಿಂದ ಏನು ಅಧಿಕ್ಯ? ಅದನ್ನಾದರೂ ಪ್ರಶ್ನಿಸಬೇಡ. ಹೇಳಿದ್ರು ಮಾಡ್ತೇನೆ, ಹೌದು ಹೌದು. ತಲೆ ಆಡಿಸುವುದಕ್ಕೆ ಸಹದೇವನೇ ಆಗಬೇಕು ಅಂತಿಲ್ಲ. ಯಾವನು ಬೆನ್ನೆಲುಬಿಲ್ಲದವನಾಗ್ತಾನೆ. ಸ್ವಯಂ ಯೋಗ್ಯತೆಯನ್ನು ಮಾಡುವುದೇ ಅದು. ಯಾರು ಹೇಳಿದ್ರು ಹೌದು ಹೌದು. ಯಾಕೆ ಇವನಿಗೆಲ್ಲ ಕಿವಿಗೆ ಬಿಡ್ತಾ ಇಲ್ವಲ್ಲ? ತಿರಸ್ಕೃತರಾದವರು, ಹಿಂದೆ ಹಿಂದೆ ಶಾಪಗ್ರಸ್ತರಾದವರು, ತಂದೆಗಾಗಿ ತ್ಯಾಗ ಮಾಡುವಲ್ಲಿ ಕಲ್ಲುತನಲ್ಲೇ ಇದ್ದವರು, ಪಿತೃದ್ರೋಹಿಗಳು, ಅಂತಹ ಪರಂಪರೆಯುಳ್ಳವರು ಯದುಗಳು. ಯದುಗಳಿಗೆ ರಾಜತ್ವ ಅನ್ನೋದು ಉಂಟ. ರಾಜತ್ವ ಇಲ್ಲದೆ ಇದ್ದವರು ನಮ್ಮ ಸಮಾನ ಮುದ್ರೆಯನ್ನು ಅಂಗೀಕರಿಸದೇ ಇರುವಾಗ ಇವನಿಗೆ ಅಗ್ರಪೀಠವನ್ನು ಕೊಡ್ತೀರಿ ಅಂತಾದ್ರೆ ಏನಿವ ಏನಿವ ಯಾರಿವ? ಉತ್ತರ ಇಲ್ಲ. ಕಳ್ಳ, ದ್ರೋಹಿ, ಮೋಸಗಾರ ಯಾವ ಹೆಸರುಗಳಿಗೂ ನಡೀತದೆ. ಇಂತಹ ರಾಜ್ಯವಿಹೀನನಾದ, ತಂದೆಯ ಶಾಪಕ್ಕೆ ಪಾತ್ರನಾದ, ಬಹುಮಂದಿಯ ಗೌರವಕ್ಕೆ ಭಾಜನಲ್ಲದೇ ಇರುವ ಇಂಥವನಿಗೊಂದು ಪೂಜಾಗ್ರ ಪೀಠವನ್ನು ಕೊಡುತ್ತೀರಿ ಅಂತಾದ್ರೆ ಇದು ನಮಗೆ ಮಾಡುವ ಅವಮಾನ, ರಾಜರಾದವರಿಗೆ ಮಾಡುವ ಅವಮಾನ. ನಿಜವೇ ಕೋಗಿಲೆಗಳು ಮೌನವಾಗಿರುವಲ್ಲಿ ಗೂಬೆಗಳಿಗೆ ಬಹಳ ಕೆಲಸ ಬಹುಮತ ಆಗ್ತದೆ. ಹಾಗಾಗಿ ಹೋಯ್ತಲ್ಲ ಇದು. ನಾವೆಲ್ಲ ಇದು ಸತ್ತ ಹಾಗಾಯ್ತಲ್ಲ. ನೋಡಿದ್ರೆ ನಾವು ಬಂದವರು ಹೇಗಿದ್ದಾರೆ
ಜಡ ಭೀಷ್ಮ ಅವ ಕೇಳಿದ ನಮ್ಮ ಅಜ್ಜ ಯಾರಿಗೆ ಯೋಚನೆ ಮಾಡಬೇಡ. ಇಷ್ಟು ಮಂದಿ ಭೂತಾಧಿಪರಗಡನ ಉಂಟು, ಆಚಾರ್ಯ ಶ್ರೇಣಿಯೇ ಉಂಟು, ಇನ್ನೊಂದೆಲೆಯಲ್ಲಿ ಅಧಿಕವಾದಂತಹ ವಯೋಧರ್ಮವುಳ್ಳವರಿದ್ದಾರೆ, ಋಷಿ ಪರಂಪರೆಯನ್ನೇ ಪ್ರತಿನಿಧಿಸುವವರಿದ್ದಾರೆ. ಭೂತಾಳೇಶ್ವರ ಪರಿವಾರ ಅಪರಿಮಿತವಾದ ಅಂಥವರನ್ನೆಲ್ಲ ಸೇರಿಸಿದ ಸಭೆಯಲ್ಲಿ ನೀ ಹೇಳಿಬಿಟ್ಟಲ್ಲ ಕೃಷ್ಣ ಏನು ನಿನಗೂ ಅವನಿಗೂ ಜಾಯಮಾನದಲ್ಲೇ ವ್ಯತ್ಯಾಸ ಉಂಟು, ಇನ್ನು ಬ್ರಹ್ಮಚಾರಿ ಅವನ ಆ ಹೆಸರನ್ನೇ ಹೇಳುವುದಕ್ಕೆ ಯೋಗ್ಯತೆ ಇರಲಿದ್ದವ, ಅಂಥವನನ್ನು ಪೂಜಾಗ್ರ ಪೀಠಕ್ಕೆ ಏರಿಸಬಹುದು ಅಂತ ಹೇಳಿಬಿಟ್ಟಿಯಲ್ಲ. ಯಾರಯ್ಯ ನನಗೆ ಹೇಳಿರೋದು? ಈ ಭೂಮಿಯಲ್ಲಿ ಗೋವಿಂದನಾದರೆ ಪೂಜಾ ಮಾತ್ರರು ಬೇರೆ ಅಂತ ನನಗೂ ಗೊತ್ತಿದೆ. ಗೋವಿಂದ ಅಂತಂದ್ರೆ ಎಂಥದ್ದು? ದನಗಳು ಯಾವನ ಹಿಂದೆ ಹೋಗುತ್ತವೋ ಅವ ಗೋವಿಂದ, ಅವನಿಗೆ ಪೂಜಾಗ್ರ ಪೀಠ ಕೊಡಬೇಕು ಅಂತ ಹೇಳಿದೆಯಲ್ಲ. ತಲೆ ಆಡಿಸುವ ಮೂರ್ಖರಿದ್ರೆ ಹೇಳುವುದಕ್ಕೆ ಪ್ರಾಚೀನ ಸಂಖ್ಯೆ ಹೆಚ್ಚಾಗ್ತದಲ್ವ? ಈಗ ಇಂತಹ ಈ ಸಲಹೆಯನ್ನು ಕೊಟ್ಟು ನೀನು ಯಾಗವನ್ನು ಕೆಡಿಸಿದೆ, ನಿನ್ನಲ್ಲಿ ಕೇಳಿ ತಾನು ಯಾಗ ಮಾಡುವುದಕ್ಕೆ ಹೊರಟ ಯುಧಿಷ್ಠಿರನು ಯಾಗವನ್ನು ಕೆಡಿಸಿಕೊಂಡ, ನೀನಾಡಿದ್ದನ್ನು ಆಚರಿಸಿ ಈ ಸಹದೇವನು ಯಾಗದ ಯೋಗ್ಯತೆಯನ್ನು ಹಾಳು ಮಾಡಿದ. ಮಾತ್ರವಲ್ಲ, ಪೀಠವನ್ನೇರಿ ಅವನು ಅಯೋಗ್ಯನಾದ ಕೃಷ್ಣನು ಪೀಠದ ಗೌರವವನ್ನೇ ಕೆಡಿಸಿದ. ಧಿಕ್ಕಾರ ಇರಲಿ ನಿಮ್ಮ ಯಾಗಕ್ಕೆ, ಧಿಕ್ಕಾರ ಇರಲಿ. ಶಿಶುಪಾಲ, ಈ ಸಭೆಯಲ್ಲಿ ಇವರೆಲ್ಲ ನಾವು ಕೂತದ್ಯಾಕೆ ಎನ್ನುವುದನ್ನು ಒಬ್ಬ ಎದ್ದು ನಿಲ್ಲಬೇಕು ಅನ್ನುವುದಕ್ಕಾಗಿ ಉದ್ಘೋಷ ಹೇಳಬೇಕು. ಈ ಭೂಮಿ ಪರ ಸಭೆಯಲ್ಲಿ ಭೂಮಿ ಯಾವುದೇ ಕಾರಣಕ್ಕೂ ನಮ್ಮ ಭಕ್ತಿಯಲ್ಲಿ ಅವರಿಗೆ ಸ್ಥಾನ ಉಂಟು ಅಂತ ನಾವು ಒಪ್ಪಿಕೊಳ್ಳುವಂತಹ ಒಂದು ಯೋಗ್ಯತೆ ಅವರಿಗೆ ಇಲ್ಲವೇ ಇಲ್ಲ. ಅದು ಹೌದು ಅಂತಾದ್ರೆ ಇವರ ಮನೆಯಲ್ಲಿ ಅಂತರಂಗದ ಮಂದಿರದಲ್ಲಿ ಆರಾಧನೆ ಮಾಡಲಿ ಅಲ್ವೋ? ಸಾರ್ವಜನಿಕವಾದ ಸಭೆಯಲ್ಲೇ ಅಲ್ಲ. ರಾಜಸೂಯಾಧ್ವರಕ್ಕೆ ಎನ್ನುವ ಹಾಗೆ ಬಂದಂತಹ ಹೊತ್ತಿಗೆ ನಾವು ಕಪ್ಪಗೊಂಡಂತಹ ಉದ್ದೇಶ ಒಂದು ದೈನ್ಯತೆಯ ಸಂಕೇತವ? ದೈನ್ಯತೆಯ ಸಂಕೇತದಿಂದ ಕೊಟ್ಟದ್ದಲ್ಲ. ಇವರು ಭೂಮಿಪರು, ಯೋಗ್ಯತೆ ಉಳ್ಳವರು, ಸಾತ್ವಿಕರು, ಈ ಭಾವವನ್ನು ಅಂಗೀಕರಿಸಿಕೊಟ್ಟದ್ದು. ಏನೋ ಅವರ ತಂದೆಗೆ ಸ್ವರ್ಗದಲ್ಲಿ ಸ್ಥಾನ ಇಲ್ಲ, ಹೌದು. ಅದನ್ನು ಒದಗಿಸುವುದಕ್ಕಾಗಿ ಮಾಡ್ತೇವೆ. ಹಾಗೆ ನೋಡಿದ್ರೆ ಈ ಯಾಗ ಎಂಬುದು ಪಾಂಡವಿಗೆ ಮಾಡುತ್ತಿರುವ ಉತ್ತರ ಕ್ರಿಯೆ ಅಂತ ಎಣಿಸ್ತೇವೆ ನಾವು. ಯಥಾರ್ಥಕ್ಕಾದರೂ ಹೌದು, ನಿನ್ನ ಮಾತನ್ನು ಒಪ್ಪಿಕೊಳ್ಳಬೇಕು. ಈ ಮಹಿಷಕ್ರದ ವರದ ಉತ್ತಮವನ್ನು ಜನರಚಿತ ಪುಷ್ಕರಭೂತವಾದಂತಹ ಯಾವ ಒಂದು ಮಂತ್ರಾಭಿಷೇಕದಿಂದ ಈ ಹೊತ್ತವನ್ನು ಪರಿಪೂರ್ಣನಾಗಬೇಕಿತ್ತು, ಇಲ್ಲಿ ಕೊಡುವಂತಹ ಈ ವಿಶೇಷವಾದಂತಹ ಒಂದು ಸ್ಥಾನಮಾನ ಎನ್ನುವುದೇನುಂಟು, ಇದನ್ನು ಯಾವ ಮಾನದಂಡದಿಂದ ಆಧರಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಇವರು ಯೋಚನೆ ಮಾಡಿದ್ದು ಕಡಿಮೆ ಆಯಿತು. ಅರ್ಥ ಏನಾಯಿತು ಇಲ್ಲಿ? ಯುವ ಯೋಗ್ಯತಾವಂತ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಪರೋಕ್ಷವಾಗಿ ತಗ್ಗಿಸುವಂತಹ ಎಲ್ಲವೇ ಇದೆ. ಮತ್ತಿನ್ನೇನಯ್ಯ ಇವನ ಯೋಗ್ಯತೆ ಅಂತ ಹೇಳಬೇಕು ನಾನು. ಇವನ ಯೋಗ್ಯತೆ ಅಂತ ಹೇಳಬೇಕು. ವರ್ತಮಾನದಲ್ಲಿ ಕ್ಷತ್ರಿಯರು ಎನ್ನುವ ಹಾಗೆ ಅಂಗೀಕರಿಸುವುದಿದ್ರೆ ಅದು ನಮ್ಮಂಥವರನ್ನು ಮಾತ್ರ. ಆ ವರ್ಗಕ್ಕೆ ನಾವು ಪಾಂಡವರನ್ನು ಒಪ್ಪಿಕೊಂಡವರು. ಒಂದು ಮಾತು ಹೇಳಿ ಆಯಿತು ನೀನು. ಜನಗಳಿಗೆ ರಾಜತ್ವ ಎಲ್ಲಿ? ಅದು ಇಲ್ಲಿ ಈ ಪ್ರಶ್ನೆ ನಾವು ರಾಜತ್ವವನ್ನು ನಾವು ಆರೋಪಿಸಬೇಕು ಅಂತ ಇದ್ರೆ ಹಸ್ತಿನಾವತಿಯ ವಿಶಿಷ್ಟವಾದಂತಹ ಸ್ಥಾನಕ್ಕೆ ಇವರಿಗೆಲ್ಲ ತುಳಿಯುವುದಕ್ಕೆ ಅವಕಾಶ ಇಲ್ಲ. ಇವರಿಗೆ ತಿಳಿದು ಹಸ್ತಿನ ಮಧ್ಯೆಯಲ್ಲಿ ಪ್ರವೇಶ ಸಿಕ್ಕಲಿಲ್ಲ, ಬಾಗಿಲು ಮುಚ್ಚಿದ್ರು. ಯದುವಿಗೆ ಶಾಪ ಬಂದಂತೆ ಹಾಗೆ ಯಾವುದೇ ಕಾರಣಕ್ಕೂ ಹಸ್ತಿನೆಯ ಸಿಂಹಾಸನ ನಿನಗಿಲ್ಲ ಎನ್ನುವ ಹಾಗೆ ಹಸ್ತಿನೆಗೆ ಬಾಹಿರನಾದಂತಹ ವಂಶದಲ್ಲಿ ಹುಟ್ಟಿ ಬಂದವ. ಪಿತ್ರಾರ್ಜಿತವಾದದ್ದಕ್ಕೆ ಯಾವುದಕ್ಕೂ ನೀವು ಅಧಿಕಾರಿಗಳಲ್ಲ ಅಂತ ಹೇಳ್ಬಿಟ್ನಲ್ಲ ಯಾಕೆ ಪೂರ್ವದಲ್ಲಿ. ಹಾಗಾದರೆ ಆ ಪರಂಪರೆಯಿಂದ ಬಂದಂತಹ ಶಾಪ ಏನು ಉಂಟು ಅಥವಾ ಅಂತಹ ಒಂದು ಅನರ್ಹತೆ ನನಗೆ ಉಂಟು ಅಂತಾದರೆ ನಾವು ಚಂದ್ರವಂಶದವರಲ್ಲ ಅಂತ ಹೇಳುವ ಹಾಗಾಗಿದೆ ಇವರಿಗೆ. ಅಲ್ವೇ ಅಲ್ಲ. ಆಂಶಿಕವಾದ ಯೋಗ್ಯತೆ ಇಲ್ಲ, ಯೋಗ್ಯತೆ ಇಲ್ಲ. ಅಂತಹ
ಉಂಟು. ಸಿಂಹಾಸನ ಇರುವ ಯೋಗ್ಯತೆ ಶಾಪ ನಿಮಿತ್ತವಾಗಿ ಕಳ್ಕೊಂಡಿದ್ದಾನೆ. ಹೌದು. ಹಾಗಾದ್ರೆ ಏನು, ಈಗ 4 ಮಂದಿ ಸೇರಿದಲ್ಲಿ ನನಗೊಂದು ಪೀಠ ಸಿಕ್ಕಿದ್ರೆ ಆ ಮೂಲಕ ಮೊದಲು ಗೌರವ ಭಾಗನಾದೇನ ಅಂತ ತಿಳಿದಿರಬೇಕು. ಬುದ್ಧಿವಂತಿಕೆ ಈ ಪ್ರಪಂಚದಲ್ಲಿ ಉಪಯೋಗಿಸಿ ಇದುವರೆಗೆ ತಾನು ಮೇಲೆ ಇರುವುದಕ್ಕೆ ಬುದ್ಧಿವಂತಿಕೆಯನ್ನು ಮಾತ್ರ. ಅಭಯನ ಸಾಧನೆ ಮಾಡಿದ್ದಾನೆ ಅಂತ ಕೇಳಿದ್ರೆ ಏನೂ ಇಲ್ಲ. ಇವರನ್ನು ಉಪಯೋಗಿಸಿಕೊಂಡು ಯಾವುದೋ ಸ್ವಾರ್ಥದಿಂದ ಹೀಗೆ ಮುಂದುವರಿಯುತ್ತಾ ಇದ್ದಾನೆ. 4 ದನ ಕಾಲದ್ದು ಬಿಟ್ರೆ, 4 ಧನ ಸಂಪತ್ತು ಬಿಟ್ರೆ, ಧನ ಅಲ್ಲ ಧನ, ಅದು ಬಿಟ್ರೆ ಇವನಿಗೆ ಎಂಥದ್ದು ಇಲ್ಲ. ಇವನ ಯೋಗ್ಯತೆ ಎಷ್ಟಕ್ಕೆ ಅಂತ ಕೇಳಿದ್ರೆ ಗೋವಿಂದ ಅಂತ ಹೇಳಿದ್ಯಲ್ವ, ಆ ಶಬ್ದಕ್ಕೆ ಅರ್ಥವನ್ನು ವ್ಯಾಖ್ಯಾನಕಾರರು ಅಥವಾ ನಿರುಕ್ತ ಶಾಸ್ತ್ರಜ್ಞರು ಬಗೆ ಬಗೆಯಿಂದ ಹೇಳಿ ಇವನಿಗೆ ಅನ್ವಯ ಆಗುವುದು ಒಂದೇ. ಗೋವುಗಳನ್ನು ಕಾಯುವವ ಗೋವಿಂದ. ಆದ್ದರಿಂದ ಅಷ್ಟಕ್ಕೆ ಸೀಮಿತಗೊಳ್ಳುವಂತಹ ಯೋಗ್ಯತೆ ಇರುವುದು ಮಾತ್ರ ಇವನಿಗೆ. ಏನು ಮಾಡೋಣ ಹೇಳು. ಈ ಮುನಿ ಭೀಷ್ಮರಿಗೆ ಭ್ರಾಂತು ಅದು ಅಲ್ಲದೆ ಇದ್ದರೆ ಇಷ್ಟು ದೊಡ್ಡ ಸಭೆಯಲ್ಲಿ ಇಷ್ಟೆಲ್ಲ ಯೋಗ್ಯತಾವಂತರು ಇರುವಾಗ ಯಾರೂ ಕಾಣದೆ ಇವ ಕಾಣಲಿಕ್ಕೆ ಸಿಗ್ತಾನೆ ಅಂತ ಆದ್ರೆ ಯಾವ ಮಾನದಂಡದಿಂದ ಅಂತ ಬೇಕು. ಆಚಾರ್ಯರಿದ್ದಾರೆ, ಆಚಾರ್ಯ ಶ್ರೇಷ್ಠರಾದವರಿದ್ದಾರೆ, ಅಲ್ಲ ಸ್ವಯಂ ತಮಗೆ ಆಚಾರ್ಯರಾದ ಕೃಪರ್ವ ದ್ರೋಣರು ಇದ್ದಾರೆ. ಋಷಿ ವರ್ಗದಲ್ಲಿ ನೋಡಿದರೆ ಎಲ್ಲರಿಗೂ ಅಗ್ರಪಂಕ್ತಿಯಲ್ಲಿ ವಿರಾಜಿಸಬಲ್ಲ ವೇದವ್ಯಾಸರಿದ್ದಾರೆ. ಕ್ಷತ್ರಿಯ ಸತ್ತಮರಲ್ಲಿ ನೋಡಿದರೆ ಶಲ್ಯ ಭೂಪತಿ ಎಂಬುದಾದಂತಹ ಕಿರೀಟವನ್ನು ಹೊತ್ತ ಮಹಾರಾಜರುಗಳೇ ಇದ್ದಾರೆ. ಅದೆಲ್ಲವನ್ನು ಬಿಟ್ಟರೆ ವಯೋಮಾನದಿಂದ ಅಧಿಕವನ್ನು ನೋಡಿದರೆ ಇವನಿಂದಲ್ಲ ಸ್ವಯಂ ಭೀಷ್ಮ. ನನ್ನ ಹೇಳೋದು ಯಾರ್ಯಾರಿಗೆ ಯಾಕೆ ಮಾಡಬೇಕು, ವಂಶದ ಹಿರಿಯ ಅವರು ಯಾರನ್ನು ಒಪ್ಪದೆ ಭೀಷ್ಮರಂತಹ ಮುನಿವರರ ಹೇಳಿದ ಮಾತನ್ನು ಒಪ್ಪಿ ಇವತ್ತು ಅಗ್ರಪೂಜೆಗೆ ಇವನನ್ನು ನಿಯುಕ್ತಗೊಳಿಸ್ತಾನೆ ಅಂತ ಆದ್ರೆ ಈಗ ಈ ತುಂಬಿದ ಸಭೆಗೆ ನನ್ನ ಪ್ರಶ್ನೆ, ಇವ ಯಾರು? ಯಾವ ವಿಭಾಗದಿಂದ ನೋಡಿದರೂ ಕೂಡ ಪೂಜಾರ್ಹತೆಯನ್ನು ಹೊಂದುವಂತಹ ಯೋಗ್ಯತೆ ಇವನಿಗೆ ಇಲ್ಲ. ನಾಯಕ, ಒಬ್ಬನನ್ನು ನಾಯಕ ಅಂತ ನಾವು ಅಂಗೀಕರಿಸುವುದು ಯಾವಾಗ? ಅವ ಯಾವುದೋ ಒಂದು ವಿಭಾಗದಿಂದ ವಿಶಿಷ್ಟವಾದಂತಹ ಯೋಗ್ಯತೆಯನ್ನು ಹೊಂದಿ ಒಬ್ಬ ಪ್ರತಿನಿಧಿಯಾಗುವಂತಹ ಅರ್ಹತೆಯನ್ನು ಪಡ್ಕೊಳ್ಬೇಕು. ಹಿಂಬಾಲಕರಿದ್ದವರೆಲ್ಲ ನಾಯಕರಾಗುವುದಿಲ್ಲ. ಯೋಗ್ಯತೆಯನ್ನು ಅವರನ್ನು ನಡೆಸುವ ಮೂಲಕ ತೋರಿಸಿ ಆಗಬೇಕಾದ್ದು. ಯಥಾರ್ಥಕ್ಕಾದರೂ ಇವನ ಅಣ್ಣ ಇದ್ದದ್ರಿಂದ ಸ್ವಲ್ಪ ಆದರೂ ಇವತ್ತು ಯಾದವರಿಗೆ ಬೆಲೆ ಬಂದದ್ದು. ಅದು ಹೊರತಾಗಿ ಇವನಲ್ಲ. ಯಾರ್ಯಾರೋ ಮಾಡಿದ ದುಡಿಮೆಗೆ ಇವ ಜನ ಆಗಲಿಕ್ಕೆ ಹೊರಟದ್ದು. ಹೌದು, ಯಥಾರ್ಥಕ್ಕಾದರೂ ಇವ ಒಬ್ಬ ನಾಯಕ ಅಲ್ಲ. ಜನಗಳಿಗೂ ಇವ ನಾಯಕ ಅಲ್ಲ. ನಾಯಕ ಬಿಡು, ನಾಯಕನ ಕೆಳಗೆ ಕೆಲವರು ಇರ್ತಾರೆ. ಆ ಸಣ್ಣ ಮಟ್ಟದ ಒಬ್ಬ ನಾಯಕನು ಅಂತ ಕೇಳಿದ್ರೆ ಆ ಅರ್ಹತೆಯೂ ಇವನಿಗಿಲ್ಲ. ಅಥವಾ ಜೀವನದಲ್ಲಿ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಿರ್ಬೇಕು. ಇವನ ಜೀವನದಲ್ಲಿ ಏನು ಸಾಧನೆ ಉಂಟು? ಏನು ಸಾಧನೆ ಇಲ್ಲ. ಸಾಧನೆ ಇರುವುದೊಂದೇ, ಬಹುಮಂದಿಯನ್ನು ಮದುವೆಯಾಗಿದ್ದಾನೆ. ಅದೇ ಇವನ ಯೋಗ್ಯತೆ ಅಷ್ಟೇ. ಕುಟುಂಬದಲ್ಲಿ ಒಬ್ಬರ ತರ ಸರಿ. ಅದರಲ್ಲಿಯೂ ಎಲ್ಲರಲ್ಲಿಯೂ ಸಂತಾನ ಕಂಡ್ರೆ ಅದು ಆಗಿರ್ಲಿಕ್ಕಿಲ್ಲ. ಹಾಗೂ ಯೋಗ್ಯತೆ ನನಗೆ. ಅದಕ್ಕಿಂತಲೂ ಹೆಚ್ಚು ಒಬ್ಬನ ಯೋಗ್ಯತೆಯನ್ನು ನಾವು ಗುರುತಿಸುವಾಗ ಸಮಾಜದಲ್ಲಿ 4 ಮಂದಿಗೆ ಇವ ಹೇಗೆ, ಹೆಂಡತಿಗೆ ಗಂಡನಾಗಿ ಹೇಗೆ, ತಂದೆಗೆ ಮಗನಾಗಿ ಹೇಗೆ, ಸಮಾಜಕ್ಕೆ ಒಬ್ಬ ವ್ಯಕ್ತಿಯಾಗಿ ಹೇಗೆ ಆಲೋಚನೆ ಮಾಡು. ನೀನು ಹೇಳಿದ ಹಾಗೆ ಹೆಂಡತಿಗೆ ಗಂಡನಾಗಿ ಅಂತ ಕೇಳಿದರೆ ಅದವನ ಮನೆಯ ಗೊತ್ತು. ಯಾವ ಯೋಗ್ಯತೆಯಿಂದಲೂ ವಿಶೇಷತೆ ನನಗಂತೂ ಕಾಣಿಸುವುದಿಲ್ಲ. ಹಾಗಂತ ತಂದೆಗೆ ಮಗನು ಅಂತ ಕೇಳಿದರೆ ಹುಟ್ಟುವಾಗ ಅನಿಷ್ಟ. ನಾವು ಕೇಳಿದ್ದೇವೆ ಮಕ್ಕಳು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹಿರಿಯರಿಗೆ ಅನಿಷ್ಟ ಬರ್ತದೆ. ಇವ ಹುಟ್ಟುತ್ತಾನೆ ಅಂತ ಹೇಳಿ ಅಶರೀರವಾಣಿಯಾದದ್ದು ಮಾತ್ರ. ಹುಟ್ಟುವುದಕ್ಕಿಂತ ಮೊದಲೇ ತಾಯಿ ತಂದೆಯರಿಗೆ ಕಾಲಗ್ರಹವಾಸ ಬಾರಿ ಒಳ್ಳೆಯದು ಯೋಗ್ಯತೆ ಇವನದ್ದು. ಅದು ಬಿಡು. ಆ ನಂತರ ಮುಂದುವರೆದರೆ ಇವನ ಕಾರಣದಿಂದ ಮರಣ ಹೊಂದಿದ ಶಿಶುಗಳ ಸಂಖ್ಯೆ ಎಷ್ಟು ಅಲ್ಲೋ? ವಿನಾಕಾರಣ ಶಿಶು ಹತ್ಯೆಗೆ ಕಾರಣನಾದವನೇ ಅಂತಹ ಒಬ್ಬ ದುಷ್ಟ ಸಮಾಜದಲ್ಲಿ 4 ಮಂದಿಯಿಂದ ಇವ ಹೇಗೆ ಅಂತ ಕೇಳಿದರೆ ಅವನ ಕುಟುಂಬದವರಲ್ಲಿ ಒಬ್ಬರಲ್ಲಿ ಸರಿ ಇಲ್ಲ. ಅವನಿಗೆ ಇಷ್ಟು ಮದುವೆ ಆಗಿದ್ದಾನೆ ಅಂತ ಕೇಳಿದ್ರೆ ಅಷ್ಟು ಮದುವೆಯಲ್ಲಿ ಆದದ್ದು ನಿಷ್ಠುರವೇ. ಅಷ್ಟು ಮಾತ್ರ ಅಲ್ಲ, ಯಾವರು ತಮ್ಮ ಹತ್ತಿರದ ರಕ್ತ ಸಂಬಂಧ
ಸಂಬಂಧಿಗಳು ಅಂತ ಇದ್ದಾರೆ. ಅವರೆಲ್ಲರಲ್ಲಿಯೂ ಕೂಡ ನಿಷ್ಠುರವನ್ನೇ ಮಾಡಿಕೊಂಡಂತಹ ಯಾವುದೇ ಕಾರಣಕ್ಕೂ ಪೂಜೆಗೆ ಯೋಗ್ಯತೆ ಇಲ್ಲದಿದ್ದಂತಹ ಇವರಿಗೆ ಇವತ್ತು ಪಟ್ಟ ಸಿಗುತ್ತದೆ ಅಂತಾದ್ರೆ ನಾವು ಇಷ್ಟು ಮಂದಿ ಸೇರಿದ್ದೇವೆ. ಶಿಶುಪಾಲ ನೀನು, ದಂತವಕ್ರ ನಾನು, ಭಗದಂತ ಇಲ್ಲಿ ಕೂತಿದ್ದಾನೆ. ಇನ್ನೊಂದು ಆಪತ್ತುಂಟು ಪ್ರಪಂಚಕ್ಕೆ. ನಾಳೆ ಹೊಸ ತಲೆಮಾರು ಆಲೋಚನೆ ಮಾಡ್ತದೆ, ಓ ಹೀಗೆ ದುರ್ಬುದ್ಧಿ ಮಾಡಿದವರಿಗೆಲ್ಲ ಮನ್ನಣೆ ಸಿಗ್ತದೆ, ಇನ್ನು ನಾವು ಅದನ್ನೇ ಮಾಡೋಣ. ಮನೆ ಮನೆಯಲ್ಲಿ ಕಳ್ಳರು ಹುಡುಕುವ ಕಾಲ ಒಂದು ಹೋಯ್ತಲ್ಲ ಈಗ. ಅಪವಿತ್ರ ಮೈತ್ರಿ ಈ ಅಪಾಯಲ್ಲಿ ಬರ್ತದೆ. ಆ ಕಾರಣದಿಂದಾಗಿ ಅನ್ಯಾಯ ತಪ್ಪುವುದು ಪ್ರದೇಶಕ್ಕೆ ಆಗದೇ ಇದ್ದಾರೆ. ಅದನ್ನು ತಿಳಿದವರು ಖಂಡಿಸದೇ ಹೋದರೆ ಇದರಿಂದ ಸಮಾಜಕ್ಕೆ ದೊಡ್ಡ ಅಪಾಯ ಉಂಟು. ನಮ್ಮ ಒಕ್ಕೂಟ ಗಟ್ಟಿಯಾಗಬೇಕು, ವಿರೋಧಿಸಬೇಕಿರೋದು ಎಳೆದು ಹಾಕಬೇಕಿಲ್ಲ.
ಸರ್ವಶ್ರೇಷ್ಠನು. ಹಾ. ಯಾರು ಎಲ್ಲರನ್ನೂ ನಿಯಂತ್ರಿಸಬಲ್ಲ, ಎಲ್ಲರನ್ನೂ ಉಂಟು ಮಾಡಿ ನಾಶ ಮಾಡಬಲ್ಲಂತಹ ಶಕ್ತಿ ಸಂಪತ್ತನು, ಮಹಿಮಾನ್ವಿತನು. ಹಾ. ಅಂಥವನ ಕಡೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ಓ ಶ್ರೀಹರಿಯನ್ನು ನಾನು ಕೃಷ್ಣ ಅಂತ ಕರೆದಾಗ ಹಾ. ಅವರಿಗೆ ಮಹಾಯೋಗ್ಯತೆ ಇದೆ ಅಂತ ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ. ಶ್ರೀಹರಿಯೇ ಕೃಷ್ಣ, ಕೃಷ್ಣನೇ ಶ್ರೀಹರಿಯರೇ ಸರಿ. ಆದ್ರೆ ಏನಾಗಿದೆ ಗೊತ್ತಾ ಈಗ? ಏನು? ಇವನನ್ನು ಒಬ್ಬ ಗೋಪಾಲಕ, ಇವ ರಾಜತ್ವ ಇದ್ದವನು, ಇವನು ಗೋಪಾಲಕನಲ್ಲವೇ? ಇವನಿಗೆ ಏನು ಯೋಗ್ಯತೆ ಇದೆ? ಇವನಿಗೆ ಬೇಕಾದ್ರೆ ಮರ್ಯಾದೆ ಕೊಡ್ಬೇಕಾದ್ರೆ ಮನೆ ಕರ್ಕೊಂಡೋಗಿ ಕೊಡ್ಲಿ. ಅವರು ನೋಡಿದಷ್ಟೇ. ಏನು ಮಾತಾಡ್ತಾರೆ ಇವ್ರು? ಪ್ರಪಂಚ ಜ್ಞಾನ ಇರದೆ ಮಾತ್ರ. ನಾನು ಒಬ್ಬರನ್ನು ಮಾತು ಕಡಿಮೆ ಮಾಡಿದ್ದೇನೆ. ಹಾ. ಆಯ್ತಲ್ಲ? ಪ್ರಾಯ ಆಯ್ತು. ಹೌದಪ್ಪ. ಆದ್ರಿಂದ ಹೀಗೆ ಹೋಗ್ಲಿಕ್ಕೆ ಮುಂದೆ ನೀವೆಲ್ಲ ಇದ್ದೀರಲ್ಲ, ಹಾ. ನೀವು ನಿಮ್ಮ ಕೆಲಸ ಮಾಡ್ತೀರಿ. ಆದ್ರೆ ಹೊರಗಡೆ ನಮ್ಮ ವಿರುದ್ಧವಾಗಿ ಒಂದು ಶಕ್ತಿ ವ್ಯವಸ್ಥೆ ಮಾಡ್ತಾ ಉಂಟು. ಅದು ಆಗಿರ್ಲಿಲ್ಲ. ಕೃಷ್ಣ ಏನು? ಕೃಷ್ಣ ಎಷ್ಟು ಜನರಿಗೆ ಅರ್ಥ ಆಗ್ತದೆ ಕೃಷ್ಣ ಏನು ಅಂತ ಹೇಳಿದ್ರೆ? ಕೃಷ್ಣಸ್ತು ಭಗವಾನ್ ಸ್ವಯಂ. ಇದೇ ಯಾಗಶಾಲೆಯಲ್ಲಿ ಋಷಿಗಳು ಹೇಳ್ತಾರೆ. ಕೃಷ್ಣ ಯಾರು ಅಂತ ಕೇಳಿದ್ರೆ ಉತ್ತರ ಅಲ್ಲೇ ಕೊಟ್ಟಾಗಿದೆ. ಅವ್ರು ಕೇಳಿ ಹೇಳಿದ್ದಲ್ಲ, ಕೃಷ್ಣನನ್ನು ಕಂಡಾಗ ಕೃಷ್ಣನ ಯೋಗ್ಯತೆಯನ್ನು ತಿಳಿದ ಅವರು ಕೃಷ್ಣನ ನೇತೃತ್ವದಲ್ಲಿ ಕೃಷ್ಣ ಗೋಸೇವೆಯನ್ನು ಮಾಡ್ತಾ ಇರುವುದನ್ನು ಕಂಡಾಗ ಕೃಷ್ಣಸ್ತು ಭಗವಾನ್ ಸ್ವಯಂ. ಇದು ದೈವಿ ವ್ಯವಹಾರ, ಇದು ದೇವರ ದಯದಿಂದ ಇದು ನಡೀತಿರುವುದು. ಅಂಥ ಕೃಷ್ಣನನ್ನು ಯಾರು ಅಂತ ಕೇಳಿದ್ರೆ ನಾನು 4 ವಾಕ್ಯ ಹೇಳಬೇಕಾಗ್ತದೆ. ಹಾ. ಒಂದು ಕಾಲ ಇತ್ತು, ಆದಿಕಾಲ ಅಂತ ಕರೆದ್ರು ಅದನ್ನು. ಹಾ. ನಾರಾಯಣ ಅಂತ ಒಬ್ಬ ದೇವರಿದ್ರು, ಅವನನ್ನು ಆದಿನಾರಾಯಣ ಅಂತ ಕರೆದ್ರು. ಹಾ. ಈಗ ಆದಿನಾರಾಯಣನನ್ನು ಬಿಟ್ಟು ಆದಿಕಾಲಕ್ಕೆ ಸ್ವಲ್ಪ ಯೋಚನೆಯನ್ನು ಮಾಡಿದ್ರೆ, ಆದಿಕಾಲದಲ್ಲಿ ಪ್ರಳಯ ಆಗಿತ್ತು. ಸೃಷ್ಟಿಯ ಮೂಲ ಅದು. ಲೋಕದಲ್ಲಿ ಭೂಮಿ ಅಂತ ಇರಲಿಲ್ಲ, ಲೋಕದಲ್ಲಿ ಅರಮನೆ ಇರಲಿಲ್ಲ, ಅರಸುತನ ಇರಲಿಲ್ಲ, ಪ್ರಜೆಗಳಿರಲಿಲ್ಲ, ಎಲ್ಲವೂ ಜಲಮಯ. ಹಾ. ಈ ಜಲದ ಮೇಲೆ ಆದಿಕಾಲದಲ್ಲಿ ಇಮಯೊಬ್ಬ ಇದ್ದ. ಆಹಾ. ಎಳೆಯ ಶಿಶುವಾಗಿ ಎಡಗಾಲವು ಬಲಗಾಲವು ಪುಷ್ಪವನ್ನು ಬಾಯಲ್ಲಿ ಚೆಪ್ತಾ ಮಲಗಿಕೊಂಡಿದ್ದ ಇವ. ಬಾಲ ಮುಕುಂದನ. ಆ ವಾರ ಮುಕುಂದನಾಗಿ ಆ ರೀತಿಯಲ್ಲಿ ಅವನು ಮಲಗಿಕೊಂಡಿದ್ದಾಗ ಅವನದಾದ ಆದಿಕಾಲದ ಅವಸ್ಥೆ ಏನಿದೆಯೋ ಆ ಅವಸ್ಥೆ ಅತ್ಯಂತ ಶೋಚನೀಯ ಅಲ್ಲ. ಅವನ ಅವಸ್ಥೆಯನ್ನು ಕಂಡಾಗ ಅವನ ಶತ್ರುಗಳು ಅಂತ ಯಾರನ್ನ ಹುಟ್ಟಿದ್ರು ಅವರಿಗೆ ಶೋಚನೀಯ ಅವಸ್ಥೆ ಬಂತು. ಯಾರನ್ನ ಹೇಳ್ತೇನೆ ಗೊತ್ತಾ ನಾನು? ಯಾರು? ಮಧುಮೇಹದವರು. ಹಾ. ಹಾ. ಯೋಗ ನಿದ್ರೆಯಲ್ಲಿ ಒಂದು ಮಗ್ನನಾಗಿದ್ದಂತಹ ಶ್ರೀಹರಿಯನ್ನು ಕಿವಿಯ ಕೆಂಪಿಸಿನಿಂದ ತನ್ನನ್ನು ಹುಟ್ಟಿಸುವಂತಹ ಯೋಗ್ಯತೆ ಉಳ್ಳವನು ತಿಳ್ಕೊಂಡು ಅಡ್ಡ ಬೀಳುವುದನ್ನು ಬಿಟ್ಟು ಕಿವಿಯ ಕೆಂಪಿಸಿನಿಂದ ಇಬ್ಬರು ಹುಟ್ಟಿಕೊಂಡವರು ಮಧುಬೇಟವರು. ಇವನು ಸರ್ವಶ್ರೇಷ್ಠರೇನಲ್ಲ, ಇವನು ಯೋಗ್ಯತಾವಂತನಲ್ಲ, ಇವನನ್ನು ಇಲ್ಲ ಅಂತ ಮಾಡೋದಕ್ಕೆ ಮುಟ್ಟು ಹೊರಟಾಗ ಅವನಿಂದಲೇ ಹುಟ್ಟಿ ಅವನಿಂದಲೇ ತಿರುಗಕ್ಕೆ ಬಂದ. ಹೌದು. ಅದು ಏನಪ್ಪಾ ಅಂದ್ರೆ ಈ ರಕ್ಷಣಾ ಶಕ್ತಿ ಇದೆ ನೋಡು, ಅದು ನಿದ್ರೆ ಮಾಡಬಾರ್ದು. ಹೌದು. ಆತದ್ದು ತೊಂದರೆ ಇದೆ. ಶ್ರೀಹರಿ ರಕ್ಷಣಾ ತರುತ್ತದೆ. ಅವನು ಸ್ವಲ್ಪ ನಿದ್ರೆ ಮಾಡಿಲ್ಲ. ಎಚ್ಚರದ ಮೇಲೆ ಮತ್ತೆ ಏನ್ ಮಾಡ್ಬೇಕು ಅದನ್ನು ಮಾಡಿದ ಅಂತ ಹೇಳ್ಕೊ. ಹಾಗಾದ್ರೆ ಎಚ್ಚರದ ಮೇಲೆ ಏನ್ ಮಾಡಿದ? ಕಿವಿಯ ಕಲ್ಮಶದಿಂದ ಹುಟ್ಟಿದಂತಹ ಮಧುಬೇಟುಗಳನ್ನು ಕೊಂದು ಅವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಾಣ ಮಾಡಿ ಈ ಮೇದಿನಿಗೆ ಅವನು ಒಡೆಯನ್ನು ಅಂತ ಮಾಡಿ ತೋರಿಸಿದ. ಮೇದಿನಿ ನಿರ್ಮಾಣ ಆಯ್ತು. ಮೇದಿನಿ ಅಂತ ಏನಿದೆಯೋ ಅದು ಶ್ರೀಹರಿಯಿಂದ ಅಂತ ನಿರ್ಮಾಣ. ಅವನ ಕರಕೌಶಲ್ಯ, ಅವನ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ ತಿಳಿದಂತ ಎಲ್ಲರೂ ಸಹ ಅಂದಿನಿಂದ ಇಂದಿನವರೆಗೆ ಹೋಗುತ್ತಾ ಬಂದಿದ್ದಾರೆ. ಈಗ ಇವರು ಕೇಳ್ತಾರೆ ಅವ ಯಾರು? ಹಾಗಾದ್ರೆ ನಾನು ಇನ್ನೂ ಹೇಳಬೇಕು, ಇಷ್ಟು ಹೇಳಿದ್ರೆ ಸಾಲು. ಶಿಶು ಪ್ರಹ್ಲಾದನಿ ಒಲಿದು ಶ್ರೀಹರಿಯು ಶಿಶು ಪ್ರಹ್ಲಾದನಿ ಒಲಿದು ಹಿರಣ್ಯನ ವಸುರನು ಭಗೆದ ದೇವರು ಹಿರಣ್ಯನ ವಸುರನು ಭಗೆದ ದೇವರು ವಸುದೆಯ ನಡೆದು ವಾಮನನಾಗಿ ಶ್ರೀಹರಿ ವಸುದೆಯ ನಡೆದು ವಾಮನನಾಗಿ ಬಲಿಯನ್ನು ಜಗತ್ತಿಸಿದ ಈತನು ಬಲಿಯನ್ನು ಜಗತ್ತಿಸಿದ ಈತನು ಅಯ್ಯ, ಅಜ್ಜ. ಋಷಿಗಳಿದ್ದಾರೆ ಸಭೆಯಲ್ಲಿ. ಹಾ. ಅವರು ಈ ದೃಶ್ಯವನ್ನು ಕಂಡು ಇವರ ಮಾತುಗಳನ್ನು ಕೇಳಿ ಕಿವಿಗಳನ್ನು ಮುಚ್ಚಿಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಹರಿಯೇನೇ ಇದಕ್ಕಿಂತ ಇಲ್ಲದೆ ಇದ್ದಾರೆ. ಏನು ಅಜ್ಞಾನ ಅಂತ ಅವರಿಗೆ. ಅಜ್ಞಾನ ಅಲ್ಲ, ಹಾ. ಅವರಿಗೆ ಇವರನ್ನು ತಿಳ್ಕೊಂಡು
ಹೇಳುವಂತ ಯೋಗ್ಯತೆ ಇನ್ನೂ ಪರಿಪೂರ್ಣವಾಗಿ ಬಂದಿಲ್ಲ. ನಾನು ಏನು ಹೇಳಿದ್ರು ಅದಕ್ಕೆ ಏನು ಅರ್ಥ ಇದೆ, ಏನದರ ಹಿಂದೆ ಇದನ್ನು ಯೋಚನೆ ಮಾಡ್ತಾ ಇದ್ರೆ ಅವರು ಈ ತರ ಇವರೆಲ್ಲ ಈ ಯುಗದವರು, ಇಲ್ಲಿ ಯುಗದ ಅದನ್ನೇ ಗೊತ್ತು, ಹಿಂದಿನದು ಗೊತ್ತಿಲ್ಲ. ಹಾಗಾದ್ರೆ ಹಿನ್ನೆಲೆಯನ್ನು ನಾವು ಹೇಳದೇ ಇದ್ರೆ ಹರೇ ಕೃಷ್ಣನಿಗೆ ಪಟ್ಟ ಪಟ್ಟುಗಳು ಅಂತ ಏನು ಹೇಳಿದಾಗ ಆಗ್ತದೆ. ಸ್ವಲ್ಪ ಹೇಳಿಯಾದ್ರು ಕೇಳಿಸ್ತಾರೆ. ಮುದುಕ ಏನೋ ಹೇಳಿದ, ಈ ಹುಡುಗರು ಕೇಳಿದ್ರು, ಕಡೆಗೆಲ್ಲ ಹುಡುಗಾಟ ಆಯ್ತು ಅಂತ ಹೇಳ್ತಾರೆ. ನಮಗೆ ಹುಡುಗಾಟ ಮಾಡುವ ಉದ್ದೇಶ ಇಲ್ಲ, ಆ ಪ್ರಾಯ ಎಲ್ಲ ದಾಟಿ ಬಂದಿದ್ದೀವಿ ನಾವು. ಪ್ರಳಯ ಕಾಲದಲ್ಲಿದ್ದಂತಹ ಹರಿಯ ಮದುವೆಗಳ ಸ್ಥಿತಿ, ಭೂಮಿ ಮೇಲ್ಮೈ ನಿರ್ಮಾಣ ಹೇಗಿದೆಯೋ ಆಗೆಲ್ಲ ಕಥೆಯನ್ನು ಕೇಳು. ಬಸ್ಸನಾಗಿ, ಕೂರ್ಮನಾಗಿ, ವರಾಹನಾಗಿ, ಪ್ರಹ್ಲಾದನಿಗಾಗಿ ನರಸಿಂಹನಾಗಿ, ಭಾರ್ಗವನಾಗಿ, ವಾಮನಾಗಿ, ಈ ಅವತಾರಗಳಲ್ಲೆಲ್ಲ ಇವನ ಲೀಲೆಯನ್ನು ತೋರಿಸಿದ್ದಾರೆ. ತಾನು ಏನು ಮಾಡೋದಕ್ಕೆ ಸಾಧ್ಯವೋ, ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡೋದ್ರ ಮೂಲಕವಾಗಿ ಅವನ ದೈವತ್ವವನ್ನು ಸ್ಥಾಪನೆ ಮಾಡಿದ್ದಾನೆ. ಶ್ರೀಹರಿ ದೇವರು ಅಂತ ಹೇಳುವುದಕ್ಕೆ ಸಾವಿರ ಸಂಗತಿಗಳಿದ್ದಾವೆ. ಅಲ್ಲ ಅಂತ ಹೇಳುವುದಕ್ಕೆ ಇವರ ಹತ್ರ ಏನಿದೆ ಅಂತ ಕೇಳಿದ್ರೆ ಎದುರಿದ ರಾಜತ್ವ ಎಲ್ಲಿದೆ ಅಷ್ಟೇ, ಅದು ಸಾಕಾಗುವುದಿಲ್ಲ. ನಾನು ಏನು ಹೇಳಿದ್ರು ಅದಕ್ಕೆ ಸಮರ್ಥನೆ ಕೊಡಬೇಕಾದ್ದು ನನ್ನ ಬಾಧ್ಯತೆ. ನಾನು ಸ್ವಲ್ಪ ತಡವರಿಸಿದರೂ ಸಹ ಈ ಪ್ರಸಂಗ ಕೆಟ್ಟು ಹೋಗ್ತದೆ. ರಾಜಭವನದಲ್ಲಿ ನೋಡಿ ಧರಣಿ ದೇವಿಗೆ ಅಲ್ವಾ, ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿರುವಾಗ ಋಷಿಗ ದೊಡ್ಡ ಸ್ಥಾನ, ನಾನು ಪಡೆದ ಸ್ಥಾನ, ನನ್ನ ಅರ್ಹತೆ, ಇದಕ್ಕೆಲ್ಲ ಸಂಬಂಧಪಟ್ಟಂತ ವ್ಯಾಖ್ಯಾನ ಬರಬೇಕಾಗಿದೆ. ಈಗ ಭಾರ್ಗವನಾಗಿ ಏನನ್ನು ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ರಾಮನಾಗಿ ಏನು ಮಾಡಿದ್ರು ಅದನ್ನು ಯೋಚನೆ ಮಾಡಿದ್ರೆ ರಾಮಾವತಾರ, ಪರಶುರಾಮಾವತಾರ ಯೋಚನೆ ಮಾಡುವ ಒಂದು ಅವತಾರದ ಕಾಲದಲ್ಲಿ ಮತ್ತೊಂದು ಅವತಾರ ದೇವರನ್ನು ಮನುಷ್ಯನಿಗೆ ಸಾಧ್ಯವೋ? ಒಬ್ಬ ತಾಯಿ ಹೊಟ್ಟೆಯಲ್ಲಿ ಒಬ್ಬ ಮಗ ಹುಟ್ಟುವುದು, ಮತ್ತೊಬ್ಬ ಹುಟ್ಟುತ್ತಾನ? ಇಲ್ಲ. ಹಾಗಾದ್ರೆ ಎರಡು ಅವತಾರವನ್ನು ಒಂದೇ ಯುಗದಲ್ಲಿ ಒಬ್ಬನೇ ವ್ಯಕ್ತಿ ಮಾಡ್ತಾನೆ ಅಂತಾದ್ರೆ ಅದು ಮಾನವಾತೀತವಾದಂತಹ ದೈವಿ ಯೋಗ್ಯತೆಯ ಪರಿಣಾಮ ಅಂತ ತಾತ್ಪರ್ಯ. ಅಂತಹ ಅತೀತವಾದಂತಹ ಸಾವಿರ ಸಂಗತಿಗಳ ನಾಯಕರಾದಂತಹ ಶ್ರೀಹರಿಯನ್ನು ದೇವರು ಮಧ್ಯೆಯಲ್ಲಿ ಹೇಳಬೇಕು. ಇದುವರೆಗೆ ಏನು ನಡೆದಿದೆಯೋ ಅದಕ್ಕಿಂತ ಹೆಚ್ಚಾಗಿ ಕೃಷ್ಣಾವತಾರದಲ್ಲಿ ನೋಡು. ಈ ಕೃಷ್ಣಾಂತಿ ಅವತಾರವನ್ನು ನಾನು ಪೂಜೆ ಮಾಡುವಂತ ಹೇಳಿದ್ರೆ ಸುಮ್ಮನೆ ಹೇಳಿದ್ರು ನಾನು, ಅವನಲ್ಲಿ ಇರಬೇಕಾದ್ದು ಬಹಳ ಇದೆ. ಈಗ ಅವನ ಎಲ್ಲ ಯೋಗ್ಯತೆಯನ್ನು ಯೋಚನೆ ಮಾಡಿದಂತಹ ನಮಗೆ ಅವನಿಗಿಂತ ಶ್ರೇಷ್ಠನಿಲ್ಲ. ಈ ಸಭೆಯಲ್ಲಿ ಯಾರ ಮೇಲೂ ನನಗೆ ಹೊಟ್ಟೆಗೆ ಇಕ್ಕಿಲ್ಲ, ಅಥವಾ ಯಾರ ಮೇಲೂ ನನಗೆ ಏನಾದರೂ ಒಂದು ಮಾಡಿ ಎತ್ತಿ ಕಟ್ಟಬೇಕಂತ ಆಸೆ ಇಲ್ಲ. ಸತ್ಯವನ್ನು ಹೇಳ್ತೇನೆ, ಇವನಿಗೆ ಸಾಕಿ, ಇವನ ಆಚೆಗೆ ಏನು ಯೋಚನೆ ಮಾಡಬೇಡ. ಅವ್ರು ಹೇಳ್ಕೊಂಡು ಹೋಗಲಿ, ನಮ್ಮ ಕೆಲಸ ಮುಂದುವರ್ಸೋಣ. ಅಜಯ ರೂಢಿಯಲ್ಲಿ ಮಾತು, ಕುಂಬಾರನಿಗೆ ವಂಶ, ದೊಡ್ಡಗೆ ನಿಮಿಷ. ಎಷ್ಟು ಪ್ರಯಾಸದಿಂದ ಪರಿಪೂರ್ಣವಾಗಿ ಯಾಗವನ್ನು ಪೂರೈಸಬೇಕು ಅಂತ ನಾವು ಪ್ರಯಾಸ ಮಾಡಬೇಕು. ಆದರೆ ಕೆಲವೇ ಈ ದತ್ತವತ್ತ ಶಿಲ್ಪಾಲ ಎಲ್ಲ ಸೇರಿಕೊಂಡು ಅದನ್ನು ಹಾಳು ಮಾಡುವುದಕ್ಕೆ ಹೊರಟಿದ್ದಾರೆ. ಏನು ಮಾಡೋಣ, ಶಿವಪೂಜೆಯಲ್ಲಿ ಕರೆದು ಬಿಟ್ಟ ಹಾಗಾಯ್ತು. ಆದರೆ ಒಂದುಂಟು, ನನ್ನ ತಮ್ಮಂದಿರು ಎದುರು ಅವರನ್ನು ಕುತುಗೊಳಿಸಿದರು. ಹಾಗಂತ ನನ್ನ ಮಾತನ್ನು ಇವರು ಕೇಳುವವರಲ್ಲ. ಯಥಾರ್ಥ ಕಾಲ ಕೃಷ್ಣ ಏನು ಎನ್ನುವುದನ್ನು ಪ್ರಪಂಚ ತಿಳಿದಿದೆ. ಆದರೆ ಇವರು ಕೋಪಗೊಂಡ ಸ್ಥಿತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಹಲವುತ್ತಾ ಇದ್ದಾರೆ. ಈಗ ಒಂದಾಯ್ತಜ್ಜ, ನೀವು ಹೇಳಿದ್ರಿಂದಲಾದರೂ ಕೂಡ ವಸ್ತುಸ್ಥಿತಿ ಏನು ಅಂತ ಅರ್ಥ ಆದರೆ ಅದು ಅವರಿಗೆ ಒಳ್ಳೆಯದು. ದೇವರು ಸುಮ್ಮನೆ ಕೂತಿದ್ದಾರೆ. ಕಾರ್ಯಕ್ರಮ ಒಳ್ಳೆಯದಾಯ್ತು ಅಂತ ಹೇಳ್ಕೊಂಡು ಹೋಗ್ತಾರೆ. ಇಲ್ಲಿ ಹೊಡೆದಾಟ ಮಾಡ್ಕೊಂಡು ಏನು ಹೇಳ್ಕೊಂಡು ಹೋಗ್ತಾರೆ? ನಾನು ಹೆದರಿಕೆ ಆಗ್ತಾ ಉಂಟಲ್ಲ ನನಗೆ. ಮರ್ಯಾದೆ ಪ್ರಶ್ನೆ ಹಾಳು ಮಾಡಿ ಬಿಡ್ತಾರಲ್ಲ. ಕೊನೆಯಲ್ಲಿ ಎಲ್ಲ ಆದ್ಮೇಲೆ ನೀರಲ್ಲಿ ಹೋಮ ಇದ್ದಾರೆ ಅಂದ್ರೆ ಏನ್ ಮಾಡುದು?
ತಿದ್ದುಪಡಿ ಮಾಡಿಕೊಂಡು ಬದಲಾವಣೆ ಬೇರೆ ಮಾಡಿಕೊಂಡು ಅಗ್ರಸ್ಥಾನಕ್ಕೆ ಮತ್ತೊಂದು ಜನ ಮಾಡೋಣ ಅಂತ ಹೇಳುವಾಗಿಲ್ಲ. ನಾನು ಏನು ಹೇಳಿದಂತ ಸತ್ಯಸಿದ್ಧವಾದದ್ದು, ದೈವ ಸಂಬಂಧವಾದದ್ದು, ಲೋಕ ಸಂಬಂಧವಾದದ್ದು. ಇದನ್ನು ನೀನು ಕೆಡಿಸುವುದಕ್ಕೋ ಬದಲಾಯಿಸುವುದಕ್ಕೋ ಮನಸ್ಸು ಮಾಡುವುದಕ್ಕಿಂತ ಮುಂದೆ ಕೊಂಡು ಹೋಗುವುದು ಹೇಗೆ ಅಂತ ಯೋಚನೆ ಮಾಡಬೇಕು. ನಾನು ಅದನ್ನೇ ಹೇಳಿದ್ದು. ಅವತಾರಗಳನ್ನು ಮಾಡಿ ಲೋಕ ಕಲ್ಯಾಣವನ್ನು ಮಾಡಿದಂತ ಒಬ್ಬ ಮಹಾಪುರುಷ ನಮ್ಮ ಭಾಗ್ಯ ಅವನಿದ್ದಂತ ಕಾಲದಲ್ಲಿ ಅವನಿದ್ದಂತ ಜಾಗದಲ್ಲಿ ಒತ್ತಿನಲ್ಲಿ ಕೂತ್ಕೊಳ್ಳುವಂತ ಅದೃಷ್ಟ ನಮ್ಮಂತಲ್ಲ ಅಂತ ನಾವು ಸಂತೋಷ ಪಡಬೇಕು. ಈಗ ನೀವು ಮಾತಾಡ್ತೀವಿ, ದೇವರು ಸುಮ್ಮನೆ ಕೂತಿದ್ದಾರಲ್ಲ. ಯಾರು ಸುಮ್ಮನೆ ಕೂತದ್ದೇ ದೌರ್ಬಲ್ಯ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ನೀನು ಅವನನ್ನು ಏನು ನಾವು ಸುಮ್ಮನೆ ಕೂತಿದ್ದಾನೆ ಅಂತ ನಿನಗೆ ಎಷ್ಟು ಗೊತ್ತಾಯ್ತಲ್ಲ, ಯಾಕೆ ಸುಮ್ಮನೆ ಕೂತಿದ್ದಾನೆ ಇಷ್ಟು ವಯಸ್ಸು ಗೊತ್ತಾಗುದಿಲ್ಲ. ಅದಕ್ಕೆ ನಾನು ಹೇಳ್ಬೇಕು. ನಾನು ಹೇಳಿದ್ರೆ ಸರಿಯಾಗುದು. ಇವನು ಶ್ರೀಕೃಷ್ಣ ಇದ್ದಾನಲ್ಲ, ಈ ಮಹಾಸ್ವಾಮಿ, ಹೌದು, ಇವನ ಅತ್ತೆ ಮಗ, ತಂದೆಯ ತಂಗಿಯ ಮಗ, ಶಬ್ದಶ್ರವೆ ಅಂತ ಹೆಸರಿನಲ್ಲಿ ಗೊತ್ತಿರಬೇಕು. ಚೇತಿ ರಾಜ್ಯದವರು ಇವರು. ಆ ರಾಜ್ಯದಲ್ಲಿ ಒಂದು ದಿವಸ ಏನೋ ಆಸೆ ಇರ್ಬೇಕಲ್ಲ, ನಾವೆಲ್ಲ ಹೇಳಿಲ್ಲ. ಹೌದಲ್ಲ, ಹೌದು. ಅವನು ಅತ್ತೆ ಮನೆಗೆ ಹೋಗ್ಬೇಕು ಅಂತ ಒಂದು ದಿನ ಕೃಷ್ಣ ಹೋಗ್ತಾನೆ. ಅಲ್ಲಿ ಹೋಗುವಾಗ ಏನ್ ನಡೆದಿತ್ತು ಅಂತ, ಶುದ್ಧಶ್ರವೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಒಂದು ಮಗು ವಿಲಕ್ಷಣವಾದ ಸ್ವರೂಪದಿಂದ ಹುಟ್ಟಿ ಎಲ್ಲರನ್ನೂ ಕಂಗಾಲು ಮಾಡಿತು. 4 ಕೈಗಳು, 3 ಕಣ್ಣುಗಳು. ಏನ್ ಮಾಡ್ಬೇಕು, ಎಂತದಿಲ್ಲ, ಮಗು ಸಾಕ್ಬೇಕು, ಬಿಡ್ಬೇಕು. ಹೌದು. ಅಂತ ಸ್ಥಿತಿಯಲ್ಲಿರುವಾಗ ದೇವಶಿಲಾದ ನಾಗರಲ್ಲಿ ಬಂದು ಆ ಮಗು ನೋಡಿ ಹೇಳಿದಂತೆ, ಈ ಮಗು ಏನೋ ನೀವು ಪೂಜೆ ಪುರಸ್ಕಾರ ಮಾಡಿ ಹರಕೆ ಕಾಣಿಕೆ ಒಪ್ಪಿಸಿ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಇರುವುದೇ ಹೀಗೆ, ಇದು ಬದಲಾಗಬೇಕು ಅಂತಾದ್ರೆ ಒಂದು ವ್ಯವಸ್ಥೆ ಮಾಡಿ, ಯಾರೆಲ್ಲ ಈ ಮಗುವನ್ನು ಎತ್ತಿಕೊಡ್ತಾರೋ ಎತ್ತಿಕೊಳ್ಳೋರಿಗೆಲ್ಲ ಕೊಡಿ. ಯಾರು ಎತ್ತಿಕೊಂಡಾಗ ಈ ಅಧಿಕವಾದಂತಹ ಕೈಗಳು ಮತ್ತು ಕಣ್ಣು ಹೋಗ್ತದೋ ಮಾಯವಾಗ್ತದೋ ಅವನಿಂದಲೇ ಇವನಿಗೆ ಮರಣ. ಇದನ್ನು ಕೇಳಿದಂತ ಶುದ್ಧಶ್ರವಣ ದೇವಿ ಮತ್ತೆ ಯೋಚನೆ ಮಾಡಲಿಲ್ಲ. ಬಂದವರಿಗೆಲ್ಲ ಊಟ ಕೊಡೋದಕ್ಕಿಂತ ಬಾಯಾರಿಕೆಗೆ ನೀರು ಕೊಡೋದಕ್ಕಿಂತ ಈ ಮಗದೊಳಗೆ ಕೊಡುವುದು. ಹೀಗುಂಟಾ? ಆತ್ಮನಿಂದೆ ಪರಸ್ತುತಿ
ಕಪ್ಪ ಕಾಣಿಕೆಯೆಲ್ಲ ಕೊಟ್ಟು ಕಳಿಸಿದ್ದೀನಿ. ಏನೋ ಹುಡುಗ ಸರಿ ದಾರಿಯಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಇದು ನ್ಯಾಯವಾದ ಸರಿಯಾಗುವುದಿಲ್ಲ. ಇಲ್ಲಿ ಬಂದು ಮಾಡಿದ್ದು ಅದನ್ನೇ, ನಾನು ಹೇಳಿದ್ದನ್ನೇ ಕೇಳಬೇಕು, ನಾನು ಹೇಳಿದ ಹಾಗೆ ನಡೆಯಬೇಕು. ಇಲ್ಲಿ ಬಂದು ನಿರ್ದೇಶನ ಕೊಡುವುದಕ್ಕೆ ನಮ್ಮನ್ನು ಕರೆದ ಮೇಲೆ ನಮ್ಮ ಇರುವಿಕೆಯನ್ನೇ ಗಮನಿಸುತ್ತೆ. ನಮಗೆ ಇಷ್ಟ ಬಂದ ಹಾಗೆ ಮಾಡಬಹುದು ಅಂತಾದರೆ ಅದಕ್ಕೆ ಸಾರ್ವಜನಿಕ ವೇದಿಕೆ ಅಲ್ಲ, ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ. ಅದೇ ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ಕರೆದದ್ದಲ್ಲ, ಮತ್ತೆ ಎಲ್ಲರೂ ಬಂದದ್ದು. ಈಗ ಇವ ಒಬ್ಬ ಹೊಗಳಿದಲ್ಲ, ಏನು ಹೇಳಿದ್ದ? ಕಪ್ಪ ಕಾಣಿಕೆಯನ್ನು ನಾವು ಕೊಟ್ಟದ್ದು ಯಾಕೆ? ಭೂಮಿ ಪರನ್ನು ನಾವು ಕಪ್ಪುವ ನಿತ್ಯವು ಪ್ರೇಮದೊಳದು ಹೊರತು ನನ್ನ ತಮ್ಮ ಸಹದೇವ ಇದೇ ದಂತವಕ್ರದಲ್ಲಿ ಹೋಗಿ ಅವನೊಡನೆ ಕಾದ ದಂತವಕ್ರ ಸೋತು ಮತ್ತೆ ಕಪ್ಪ ಕೊಟ್ಟಂತ ನನ್ನ ತಮ್ಮ ಹೇಳುವುದು ಮೆಚ್ಚಿಕೊಟ್ಟ. ಯಾರಲ್ಲಿ ಮಾತನಾಡು? ಇದು ಕೈಯಲ್ಲಿ ಕತೆ, ಹೌದಾ? ಕೈಯಲ್ಲಿ ಇರುವುದು ಕತೆ. ಏನು ಸುಮ್ಮನೆ ಇಟ್ಕೊಂಡದ್ದು ತಿಳ್ಕೊಂಡಿದ್ದೀಯ? ನನ್ನ ಅಜ್ಜನನ್ನು ಮತ್ತೆ ಜೊತೆಯಲ್ಲಿ ಕೃಷ್ಣನನ್ನು ನ್ಯಾಯವಾಗಿ ಮಾತಾಡಿದದ್ದು. ನಿನ್ನ ತಲೆಯಲ್ಲಿ ಮರೆಯದತ್ತವಾದಂತಹ ಕಥೆ ಜಲಾಸಂದನನ್ನು ಹೊಟ್ಟುಕೊಳ್ಬೇಕು ಅಂತ ಇದ್ದೀನಿ. ಆಗಲಿಲ್ಲ. ಒಂದು ಒಳ್ಳೆಯ ತಲೆ ಬೇಕು ಅಂತ ಕಾಯ್ತಾ ಇದ್ದೀನಿ. ಇದು ಆಗುದಿಲ್ಲ. ನಿನ್ನ ಮಂಡೇ ಆಗಿ, ಹೌದಾ? ನಿನ್ನ ಮಂಡೆಯಲ್ಲಿ ಸಾಧಾರಣ ತುಂಬಿದೆ, ಅದರೆಲ್ಲ ಏನೆಲ್ಲ ಕೊಳಕಿದೆ ಅದನ್ನು ನೋಡಬೇಕು. ನನ್ನ ಅಜ್ಜನ ಬಗ್ಗೆ ನೀನು ತಳೆದಂತಹ ನಿಲ್ಲಬೇಕು, ಪಾಂಡವರ ನಮ್ಮ ಬಗ್ಗೆ ತಳೆದಂತಹ ನಿಲ್ಲಬೇಕು, ಕೃಷ್ಣಸ್ವಾಮಿಯ ಬಗ್ಗೆ ತಳೆದಂತಹ ನಿಲ್ಲಬೇಕು. ಇದೆಲ್ಲವನ್ನು ನಾನು ತಿಳಿದುಕೊಳ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯುವಾಗ ನಮಗೆಲ್ಲ ಅರ್ಥ ಆಯ್ತು. ನಾವೆಲ್ಲ ತಿಳಿದದ್ದು ನಮ್ಮ ಸಭೆ ಇದು ಒಳ್ಳೆಯ ಸಭೆ. ಎಲ್ಲರೂ ಅಭಿಮಾನದಿಂದಲೇ ಬಂದಿದ್ದಾರೆ, ಎಲ್ಲರೂ ಭೀತಿಯಿಂದಲೇ ಬಂದಿದ್ದಾರೆ. ಇದು ಹಾಗಲ್ಲ. ಈ ಸಭೆ ಇವರು ಹೇಗೆ ಮಾಡ್ತಾರೆ ನೋಡುವ ಅಂತ ಹೇಳಿ ಬಂದದ್ದಲ್ವ? ನಾ ಹೇಳಿದ್ದು ನೀವು ಏನೇನು ಅರ್ಥ ಆಗಲಿಲ್ಲ. ಅಮೃತ ಅನ್ನವನ್ನು ಉಂಡ ಮೇಲೆ ಮೂತ್ರದಲ್ಲಿ ಹಸ್ತಪ್ರೋಕ್ಷಣ ಮಾಡಿದ್ರೆ ಅದಕ್ಕೆ ಎಷ್ಟು ಗೌರವ, ಅಷ್ಟೇ ಗೌರವ ನಿಮ್ಮ ಮಧ್ವರದ ಸಭೆಗೆ. ಆ ಕೆಲಸ ಮಾಡಿದ್ದು ನೀನು. ಇಲ್ಲಿಗೆ ಬಂದಂತ ಉಳಿದ ಅರಸರಲ್ಲ, ಅವರಲ್ಲ. ನಮಗೆ ಗಲಾಟೆ ಬೇಡ ಅಂತ ಹೇಳಿ ಸುಮ್ಮನೆ ಅದೇ ಮೌನಿಗಳಾದಾಗ ಅನೇಕ ಮಂದಿಯ ಮೂಲಧನವೇ ಅದು. ಗಲಾಟೆ ಬೇಡ, ಕೆಟ್ಟದಾದ್ರೂ ಆಗಲಿ ಅದನ್ನೆಲ್ಲ ಸಹಿಸಿಕೊಳ್ಳುವವರಲ್ಲ ನಾವೇನು. ನಿನ್ನಂತವರೆಲ್ಲ ಇಟ್ಟುಕೊಳ್ಳುವವರು ನಾವಲ್ಲ. ಹೌದಾ? ಕಸ ತೆಗೆಯಲಿಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಉಂಟಾ? ಯಾಕೆ? ನಮ್ಮಲ್ಲಿ ಕೊಳಕವಾಗುತ್ತದೆ ಎನ್ನುವಂತಹ ಆ ಒಂದು ನಿಲುಮೆಯನ್ನು ತಡೆದು ಪುರುಷಾಂತಕವನ್ನು ತರಿಸಿದ್ದು ನನ್ನ ಮೂಲಕ. ನಿಮಗಿಂತ ಪುರುಷಾಂತಕವನ್ನು ತಂದವ ನಾನು. ಎಲ್ರಿಗೂ ಗೊತ್ತುಂಟು. ಕಸವನ್ನೆಲ್ಲ ತೆಗೆದಿದ್ದೇವೆ, ಮತ್ತೆ ಒಂದು ಕಸದ ನಿಮ್ಮನ್ನು ಬಿಡ್ತೇವೆ. ಬಿಡುದಿಲ್ವಾ? ನಿಮ್ಮನ್ನು ಬಿಡುವುದಕ್ಕೆ, ಕಸ ಗುಡಿಸುವುದಕ್ಕೆ ಕಸವಳಿಕೆ ಬೇಡ. ಈಗ ಹಿಡಿದ ಪುರುಷಾಂತಕ ಬೇಡ. ಹಿಡಿದ ನಿನ್ನ ಅಜ್ಜನ ಕೈಯನ್ನು ಬಿಡಿಸಿ
ನಾರದ ಮುನಿ ಇವನ ಕಾಯೋಳು ಕಾಣೋ ಚಿಂತಿಸಲು ನಾರದ ಮುನಿ ಇವನ ಕಾಯೋಳು ಕಾಣೋ ವಿವರಿಸಿದೆ ಎದರು ಕಥೆಯ ವಿವರಿಸಿದೆ ತಾಳು ಸೈನಿಕು ನೀನು ಕೇಳುವುದೇ ಕಥೆಯ ತೆರಳುವೆ ಕೈಗಳ ಮೂಲ ಸಂಗತಿಯ ತಾಳೇ ಭೀಮಸೇನ, ನಾನು ನಿನಗೆ ಅಡ್ಡ ಬಂದಿದ್ದೀನಿ. ಇನ್ನೇನು ಮುಂದೆ ಹೋಗುವಾಗ ಯಾಕೆ ಹೋಗ್ಬಾರ್ದು ಗೊತ್ತಾ? ಗದೆಯಿಂದ ಹೆಗಲ ಮೇಲೆ ಬಿದ್ದಿ. ಸಮಯ ಆಯ್ತು, ಬೇಗ ಮುಗಿಸುವ. ನೀನು ಬೇಗ ಮುಗಿಸುವುದಂದ್ರೆ ಯಾರು? ನಾನೇ ಮುಗಿಸ್ತೇನೆ. ನೀನು ಮುಗಿಸಿದ್ರೆ ನಾನು ಯಾರು ಮಾಡೋದು? ನಾನು ಮುಗಿಸು ಅಂತ ಹೇಳಿದ್ರೆ ನೀನು ಮುಗಿಸಬೇಕು. ಅವ ಅಂತೂ ನಿಂತಿದ್ದಾನೆ, ಅವನನ್ನು ನೀನು ಮುಗಿಸುವಾಗ ಬಿಡು ಬಿಡು ಇವನನ್ನು ಬಿಡು. ಅದೇ ಕಷ್ಟ. ನಾನು ನಿನ್ನೊಂದು ಮಾತು ಹೇಳ್ತೀನಿ, ಕೇಳ್ತೀಯ? ಶಿಶುಪಾಲನ ಕಥೆ ಸ್ವಲ್ಪ ಹೇಳಿದ್ದೇನೆ. ನೀವು ಅವಸರ ಮಾಡಿದ್ರೆ ನನಗೊಂದು ಅರ್ಥ ಆಯ್ತು, ನಾನು ಸುಮ್ಮನೆ ಕೊಡ್ತೀನಿ. ವಿಷಯ ಗೊತ್ತಾಯ್ತು ನನಗೆ. ನೀವು ಇನ್ನೇನಾದ್ರೂ ಮುಂದುವರಿಸಿದ್ರೆ ನೋಡೋಣ. ಒಂದೇ ಸಲ ಮೈ ಮೇಲೆ ಬೀಳುವುದು ಯಾಕೆ ಮಕ್ಕಳೆಲ್ಲ ಅಂತ ನಾನು ಸುಮ್ಮನೆ ಉಳಿದದ್ದು. ಈಗ ನೋಡಿದ್ರೆ ಶಿಶುಪಾಲ ಹುಟ್ಟುವಾಗ 4 ಕೈಗಳಿಂದ 3 ಕಣ್ಣುಗಳಿಂದ ಕೂಡಿದ್ದ ಎಂಬುದು ಒಂದು ಭಾಗ ಅಲ್ಲದೆ, ಆ ನಂತರದ ಭಾಗ ನಾನು ಹೇಳುವುದೇ ಮುಖ್ಯ ಆಗಿದೆ. ನೀನು ಅವಸರ ಮಾಡಬಾರ್ದು. ನೀನು ಹೊಡಿತೇನೆ ಬಡಿತೇನೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಹೊಡಿಲಿಕ್ಕೆ ನಿನ್ ಜನನೇ ಅಲ್ಲ. ಯಾರು ಇವನನ್ನು ಎದ್ದಾಗ ಇವನ ಹೆಚ್ಚಿನ ಕಣ್ಣು ಕಿವಿ ಮಾಯ ಆಗ್ತದೋ ಆ ವ್ಯಕ್ತಿಯಿಂದಲೇ ಇವನಿಗೆ ಮರಣ ಅಂತ ನಾನು ನಿನ್ನ ಶುದ್ಧ ಶ್ರಮದೇವಿಯಲ್ಲಿ ಹೇಳಿದ್ರು. ಆ ಮಾತನ್ನು ಕೇಳಿದಂತ ಅವಳು ಬಂದವರಿಗೆಲ್ಲ ಕೊಟ್ಟು ಕೊಟ್ಟು ಕೆಟ್ಟು ಕೆಟ್ಟು ಆಸೆ ಬಿಟ್ಟು ಕೂತಾಗ ಒಂದು ದಿವಸ ಈ ಸ್ವಾಮಿಯಲ್ಲಿ ಬಂತು. ಮೊನ್ನೆ ಸಂಬಂಧಿಕರು ಮಕ್ಕಳು ಹೋಗ್ಬೇಕಲ್ಲ, ಅಲ್ಲಿ ಹೋದಾಗ ತಾಯಿ ಮಗುವನ್ನು ಎಲ್ಲವನ್ನೇ ಕೊಟ್ಟ ಹಾಗೆ ಕೊಟ್ಟಾಗ ಕಣ್ಣು ಮಾಯ ಆಯಿತು, ಕೈಗಳು ಮಾಯ ಆದವು. ಆ ಶುದ್ಧಶ್ರವಾದೇವಿಗೆ ನನ್ನ ಮಗನನ್ನು ಕೊಡುವವನು ಇವನು ಎಂದು ಗೊತ್ತಾಯಿತು. ಅಡ್ಡ ಬಿದ್ದಂತೆ ಪ್ರಾಯ ನೋಡಲಿಲ್ಲ, ಕಾಪಾಡೋ ಮಹಾರಾಯ ಅಂತ ಹೇಳಿದಂತೆ ನನ್ನ ಮಗನನ್ನು ನೀನು ಉಳಿಸಿಕೊಡ್ಬೇಕು. ಯಾಕೆ ಉಳಿಸೋದು? 100 ತಪ್ಪು ಮಾಡುವವರೆಗೆ ನನ್ನ ಮಗನನ್ನು ನೀನೇನು ಮಾಡಬಾರ್ದು. ಅದಕ್ಕಿಂತ ಜಾಸ್ತಿ ಆದಾಗ ಮತ್ತೆ ನನ್ನ ಕೈಯಲ್ಲಿ ನಿನ್ನ ಕೈಯಲ್ಲಿ ಇಲ್ಲ ಇರಬೇಕಾದ್ರೆ ಹಾಳಾಗಿ ಹೋಗುದು ಅಂತ ಹೇಳಿದ್ರಂತೆ ತಾಯಿ. ಒಳ್ಳೆ ತಾಯಿ ಪಾಪ ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಇದರ ಪರಿಣಾಮವಾಗಿ ಆಯಿತು ಅಂತ ಕೃಷ್ಣ ಒಪ್ಪಿಕೊಂಡು ಬಂದಿದ್ದಾನೆ. ಈ ಹಳೆ ಕಥೆ ನಾನು ಯಾಕೆ ಹೇಳ್ತೇನೆ ಗೊತ್ತಾ? ಒಂದು ತೀರ್ಮಾನ ಆಯ್ತು ಏನು? ಯಾರ ಇವನ ಕಣ್ಣು ಕಿವಿಗಳನ್ನು ಮಾಯವಾಗುವಂತೆ ಮಾಡಿದ ಮಹಾಮಹಿಮನು ಅವನಿಂದಾಗಿಯೇ ಮರಣ ಅಂತಾದರೆ ಮತ್ತೆ ತಡಿಬಹುದು, ಸ್ವಲ್ಪ ಕಾಲ ಕಳೆಯಬಹುದು, ಅಷ್ಟು ಮಾತ್ರ. ಈಗ ಕಾಲ ಕಳೆದದ್ದಾಯ್ತು, ತಡೆದದ್ದಾಯ್ತು. ಈಗ ಎದುರಿಗೆ ಬಂದಿದ್ದಾನೆ, ನೀನು ಹೊಡಿತೀನಿ ಅಂತ ಹೇಳ್ತೀನಿ. ನನ್ನ ಪ್ರಶ್ನೆ ಇಷ್ಟೇ, ಅವನನ್ನು ಕೊಲ್ಲುವುದಕ್ಕೆ ನಿರ್ಣಯ ಆಗಿರುವುದು ಕೃಷ್ಣನಂತ ಕರ್ತವ್ಯದ ಮಧ್ಯದಲ್ಲಿ. ಈಗ ಹೇಳು, ಕೃಷ್ಣನ ಕೊಡಬೇಕಾದ್ದು ನೀನು, ಅವನಿಗೆ ವೈರಿಯಾಗಿ ಅವನ ನಾಶವನ್ನು ಮಾಡುವುದಕ್ಕೆ ಮುಂದುವರಿಬೇಕಾದ ನೀನು ಮುಂದುವರಿದರೆ ಇದೇ ನನ್ನ ಕರ್ತವ್ಯ ಅಂತ ಹೇಳಿದ್ರೆ ಕೃಷ್ಣನ ಮಾತೆಯಲ್ಲಿ ಉಳಿಯುತ್ತದೆ. ಆ ತಾಯಿ ಕೊಟ್ಟಂತ ಮಾತಿಗೆ ಮರ್ಯಾದೆ ಬರ್ತದೆ. ಆದ್ರಿಂದ ಸಮಾಧಾನ ಮಾಡು, ಅವಸರ ಮಾಡಬೇಡ, ಏನು ಬೇಕಾದ್ರೂ ಮಾಡ್ಕೊಂಡು ಅವರಿಗೆ ಏನು ಏನು ಕೃಷ್ಣ ಕೃಷ್ಣ ಸಂಬಂಧದಲ್ಲಿ ಅಕ್ಕದನಿ ಮಕ್ಕಳು ನಮ್ಮ ಕಣ್ಣೆದುರಿನಲ್ಲಿ ಅವರು ಕೂರಿಸಿರುವಂತೆ ಎಕ್ಕದ ಪೀಠದಲ್ಲಿ ಕೂತು ಬಿಟ್ಟೆಲ್ಲ. ನೀನು ಎನ್ನ ಕೊಲ್ಲುವ ಭಟನೆ, ನಾನು ನಿನ್ನೊಳಗೆವ ಭಟನೆ. ಜೀವಮಾನದ ಉದ್ದಕ್ಕೂ ಹೇಳಿಗಳು ಮಾಡುವುದು, ಸುಳ್ಳನ್ನು ಮಾಡುವುದು, ಕಳ್ಳರು ಮಾಡುವುದು, ವ್ರತದ ಹಾಗೆ ಆಚರಿಸಿದವ ನೀನು. ಯಾವುದನ್ನೆಲ್ಲ ಕದಿಲಿಲ್ಲ, ಯಾರಿಗೆಲ್ಲ ಮೋಸ ಮಾಡಲಿಲ್ಲ, ಎಲ್ಲೆಲ್ಲ ಸುಳ್ಳು ಹೇಳಿ ನೀನು ಸತ್ಯ ಹೇಳಿದುಂಟು ಅಂತ ಕೇಳಿದ್ರೆ ಅದೇ ಉಳಿದವರಿಗೆ ಆಶ್ಚರ್ಯದ ವಿಷಯವಾದೀತು. ಬದುಕಿನ ಉದ್ದಕ್ಕೂ ಅಪರಾಧವನ್ನೇ ಮಾಡಿದವ, ಕ್ಷತ್ರಿಯತ್ವಕ್ಕೆ ಸಲ್ಲದೇ ಇದ್ದ ವ್ಯವಹಾರ ಮಾಡಿದವ. ಈಗ ಹೊಸ ಗುಂಪು ಪ್ರಾರಂಭ ಆಗಿದೆ. ಅವ
ಅಲ್ಲ, ಅಪ್ಪತ್ತು ಬಡಿಯುವುದಕ್ಕೆ ವೈಶ್ಯ ಅಲ್ಲ, ಸೇವೆ ಮಾಡುವುದಕ್ಕೆ ಶೂದ್ರ ಅಲ್ಲ, ಅವದೇವರು ಎಲ್ಲ ಏಳುವಾಗದವರು ದೇವರ ಕಾಲ ಇದು. ಒಂದು ಯುದ್ಧದಲ್ಲಿ, ಒಂದು ಸರಿಯಾದ ಹೋರಾಟದಲ್ಲಿ ಒಬ್ಬ ವಿರೋಧಿಯನ್ನು ಮಣಿಸಿದ ಇತಿಹಾಸ ಇಲ್ಲವನಿಗೆ ನಮ್ಮಂಥವರನ್ನು ಕೊಲ್ಲುವ ಭಟನ ನೋಡುವ ಕೂತ ಪೀಠದಿಂದ ಇಳಿ ನಾನು ನೋಡ್ತೇನೆ ಯಾರು ಕೊಲ್ತಾರೆ. ಇಂದೆಲ್ಲ ಮಾತ ಕೇಳಿ ಸಕಲ ಮುನಿರಂಗ ಅಂಜಲಿ ಕಾಣಿ ಮುನಿರಂಗ ಅಂಜಲಿ ಕಾಣಿ ಸಯಜಿ ಕಾಣುವಂದನರಿಂದೇ ಬೇಡುವೆ ಗುತ್ತಿಗೆ ನಿನಗೆ ಮೋಸ ವಂಚನೆ ಎಲ್ಲ ನಿನಗೆ ಅಂತ ಹೇಳಿಕೊಂಡು ಏನಾಯ್ತು? ನಾವು ಆ ವಿಭಾಗದಲ್ಲಿ ತುಂಬ ಕಲ್ತಿದ್ದೇವೆ. ಹೌದಾ? ಅಷ್ಟೇ ಹೌದು ಅಂತಾದ್ರೆ ಹೋರಾಟಕ್ಕೆ ಕೈಯಲ್ಲಿ ಕೈಯನ್ನು ಹಿಡಿದು ನಿಂತಿದೆಯಲ್ಲ, ನಾನು ಸನ್ನದ್ಧನಾಗಿದ್ದೇನೆ ಉದ್ದವ. ನಮ್ಮ ಅನುಮತಿಗಳಾದವರನ್ನೆಲ್ಲ ಮಡುಹಿದೆ ಅವರ ಭರವಸೆ ಮೇಲೆ ನಿಂತವಲ್ಲ ನಾನು. ಹಾಗೆ ಬಹುಮಂದಿ ನನ್ನನ್ನು ಒಪ್ಪಿದ್ದಾರೆ ಅಂತ ನಾನು ದೊಡ್ಡವಾಗುವುದಕ್ಕೆ ಹೊರಟದ್ದು. ಸ್ವಸಾಮರ್ಥ್ಯದಿಂದ ನಾನು ಇದನ್ನು ವಿರೋಧಿಸಲೇಬೇಕನ್ನೋ ಎಂಬ ಕಾರಣದಿಂದ ಹೊರಟ. ಆದರೂ ಅವರು ಸಾಯುವಾಗ ನಿಂತು ನೋಡಿದ್ದೆ ಅಲ್ಲ. ಯಾಗ ಕಂಟಕನಾಗುವುದು ನನ್ನ ಜಾಯಮಾನವಲ್ಲ, ನನ್ನ ಉದ್ದೇಶವೂ. ಆದ್ರೆ ಯಾಕೆ ಹೀಗೆ ವ್ಯವಹರಿಸಬೇಕಾಯಿತು? ಯಾಕೆ ಇಲ್ಲಿ ನಡೆಯಬೇಕಾದ ಹಾಗೆ ನಡೆಯದೇ ಇದ್ದ ಒಂದು ಕ್ರಿಯಾಲೋಪವನ್ನು ಪ್ರಶ್ನಿಸಬೇಕಾದ ಹೊಣೆ ಹೊತ್ತವನಾಗಿ ಮಾತಾಡಿದ್ದೇನೆ. ಅವರು ಸತ್ತರು, ನಿನ್ನ ಕಣ್ಣವರು ನಿನ್ನವರು ಸತ್ತಿದ್ದಾನೆ, ನೀನೇ ನಿನ್ನವರನ್ನು ಕೊಂದಿದ್ದು. ಹಾಗಾದ್ರೆ ಸತ್ತವರ ಬಗ್ಗೆ ಬದುಕು ಹುಟ್ಟುವುದಲ್ಲ, ಅವರ ಬಲದಿಂದ ನಾವು ನಿಂತದ್ದು ಅಲ್ಲ. ಹಾಗೆ ನೋಡಿದ್ರೆ ಈ ರಾಜಸೂಯ ಎಂಬುದು ನಮಗೊಂದು ಹಳೆಯ ಲೆಕ್ಕ ಉಂಟಲ್ಲ, ಅದನ್ನು ಪೂರ್ಣ ಮಾಡುವುದಕ್ಕೊಂದು ಸುಸಂಧಿ ಅಂತ ನಾನು ತಿಳಿದಿದ್ದೀನಿ. ಯಾವ ಲೆಕ್ಕ? ಮದುವೆ ಮಂಟಪಕ್ಕೆ ಹೋದ್ರೆ ಮದುಮಗಳು ನಿನಗೆ, ಯಾಗ ಮಂಟಪಕ್ಕೆ ಹೋದ್ರೆ ಅಗ್ರಪೀಠ ನಿನಗೆ, ಬೇರೆಲ್ಲಾದ್ರೂ ಹೋದ್ರೆ ಗೌರವ ನಿನಗೆ. ಬದುಕಿದ್ದು ಸತ್ತ ಹಾಗಾಯ್ತಲ್ಲ. ಹಾಗಾದ್ರೆ ಮಾನವನ್ನೆಯನ್ನು ಹೊಂದಿದ ನಾವು ಇದನ್ನು ಸಹಿಸುವುದು ಎಲ್ಲಿಯವರೆಗೆ ಸಾಧ್ಯ ಆಗಿತ್ತು? ಮಾಡುವ ಬೈರುವರೆಗೆ ಅನಾಕರ್ಷಕವಾದ ಬೆಲೆ ಇಲ್ಲದೇ ಇದ್ದದ್ದು ಯಾವುದು ಯೋಗ್ಯತಾಹೀನವಾದ ವ್ಯಕ್ತಿತ್ವ ಅದಕ್ಕೆ ಮನ್ನಣೆ ಸಿಗ್ತದೆ ಅಂತ. ಆಗ ನಾವು ಮಾಡಬೇಕಾದದ್ದೇನು? ಅದರ ಬೊಳ್ಳುತನವನ್ನು ಹೊರಗಾಕಬೇಕು. ಕೃಷ್ಣ ತಂದದ್ದು ಬರೇ ತೋರಿಸಲಿಕ್ಕಿಂತ ಒಂದು ಹೊಡೆಯುವುದು, ಅದರ ಒಳಗೆ ಏನೂ ಇಲ್ಲ. ಇದನ್ನು ತೋರಿಸುವುದಕ್ಕಾಗಿ ಈ ಸಂಧಿಯನ್ನು ನಾನು ಆಯ್ದುಕೊಂಡಿದ್ದೇನೆ ಅಂತ ತಿಳಿ. ಮೊದಲೊಮ್ಮೆ ವೈದರ್ಭಿ ರುಕ್ಮಿಣಿ ಪೂರ್ವ ನಿರ್ಣೀತಳಾದ ವಧು ನನಗೆ, ಅವಳನ್ನು ವಿವಾಹವಾಗುವುದಕ್ಕಾಗಿ ಅವಳ ಅಣ್ಣನ ಆಮಂತ್ರಣದಂತೆ ಅಲ್ಲಿಗೆ ಬಂದನು. ಆದ್ರೆ ನೀನು ಕಳ್ಳ ಹೇಗೋ
ಇದನ್ನು ಪಡೆಯುವುದಕ್ಕೆ ನೀನು ಅಭ್ಯರ್ಥಿ, ನಾವು ನಾಳೆ ಇಂಜಿನನ್ನು ಬಯಸ್ತೇವೆ. ಹೋಗಿ ಆ ಎಲೆಗಾರು ಬಾಯಿ ಹಾಕೋಣಲ್ವ ನಿನಗೆ ಯಾರದ್ದು ಅಂತ ಇಲ್ಲ, ಯಾರಿಗೆ ಅಂತ ಇಲ್ಲ. ತನಗೆ ಸಿಕ್ಕಿದ್ದಾಯ್ತು ಎನ್ನುವ ಜಾಯಮನ್ನ ಹೌದು ಅಂತಾದ್ರೆ ನೋಡುವ. ಅವತ್ತಿನ ಪ್ರಕರಣದ ಯುದ್ಧದ ಹಾಗಲ್ಲ ಇವತ್ತು. ನೀನು ನಿರ್ಣಯ ಮಾಡಿ ಬಿಡೋಣ. ಬಹಿರಂಗವಾಗಿ ನಾನು ಏನನ್ನು ಮಾಡ್ತೇನೋ ಕೇವಲ ಅಷ್ಟನ್ನೇ ನೋಡಿ ನಿನ್ನ ಪ್ರತಿಕ್ರಿಯೆಯನ್ನು ನೀನು ಕೊಡುವುದಾದ್ರೆ ನಿನ್ನನ್ನು ಮೂಢಾತ್ಮ ಅಂತಲೇ ಆಡಬೇಕಾಯ್ತು. ಯಾಕಾಗಿ ರುಕ್ಮಿಣಿ ನನ್ನ ಜೊತೆಗೆ ಬಂದಳು? ರುಕ್ಮಿಣಿ ಯಾರು, ನಾನು ಯಾರು? ಅಥವಾ ಈ ಹೊತ್ತು ಎಲ್ಲವನ್ನೂ ತಿಳಿದಂತಹ ವಿಪದಾಗಿ ವೇದವ್ಯಾಸರಾಗಿ ನನ್ನನ್ನೇ ಯಾಕೆ ಅಗ್ರಪೂಜೆಗೆ ಆಹ್ವಾನಿಸಿದುಕೊಳ್ಳಿರುವುದಕ್ಕಾಡಿದ್ರು? ಹಾಗಾದ್ರೆ ಅದರೊಳಗಿರುವಂತಹ ಅಂತರಂಗ ಏನು ಯಾವುದನ್ನು ತಿಳಿಯದೆ ಮದುವೆ ಮನೆಗೆ ನಾನು ಬಂದೆ ಅಂತಾದ್ರೆ ಮದುಮಗಳು ಸಿಗುವುದಿಲ್ಲ, ಯಜ್ಞ ಮಂಟಪಕ್ಕೆ ನಾನು ಬಂದೆ ಅಂತಾದ್ರೆ ನಮಗೆ ಮನ್ನಣೆ ಸಿಗುವುದಿಲ್ಲ ಅಂತ ಒಂದು ಅಂತನಿಗೆ ನೀವು ಬರಲೇಬಾರದು. ಬಂದು ಮನ್ನಣೆಯನ್ನು ಬಯಸದೆ ಸಮಾಜದ ಜೊತೆಗಿದ್ದು ಕುಳಿತೆ ಬೇಕಾದ್ದನ್ನು ಪಡೆದು ಹೋಗಬೇಕು ಅನ್ನೋದೇ ಅದರ ಅಂತರಾರ್ಥ. ನಾವು ಕೊಡುವ ದೇಣಿಗೆ ನಡೆಯುತ್ತದೆ, ಆದ್ಮೇಲೆ ನಾವು ಬರಬಾರದು ಅನ್ನುವ ಅಧಿಕಾರ ಎಲ್ಲಿ? ದೇಣಿಗೆ ಬಲವಂತದಿಂದ ಪಡೆದದ್ದು ನಾವು. ನೀನು ಸೋತ ಕಾರಣಕ್ಕಾಗಿ ಕಪ್ಪಗಾಣಿಕೆ ಕೊಟ್ಟದ್ದು ಅದು ಅಲ್ಲದೆ ಸುಮ್ಮನೆ ಕೊಟ್ಟದ್ದಲ್ಲವಲ್ಲ. ನಿಮಂತ್ರಣ ಮತ್ತೋ ಇಲ್ವಾ? ಇದೇನಾಯ್ತು? ಆದ್ರಿಂದಲೇ ಬಂದದಲ್ಲ. ಹಾಗಾಗಿ ಆತ್ಮನಿಂದನಾಗಿ ಕುಳಿತುಕೊಳ್ಬೇಕು, ಬೇಕಾದ್ದನ್ನು ಪಡೆದು ಹೋಗಬೇಕು. ಕೆಲವು ಸಲ ಎಂತಹ ಪ್ರಾಜ್ಞನಾದರೂ ಮೌಢ್ಯ ಆವರಿಸಿ ಬಿಡುತ್ತದೆ ವಿವೇಕಕ್ಕೆ. ನಿನ್ನ ಅಜ್ಜನಿಗ, ನಿನ್ನ ಭಾವದ ಯುಧಿಷ್ಠಿರನಿಗ ಅಲ್ಲ ಪೂಜೆ ಮಾಡ್ಲಿಕ್ಕೆ ಹೊರಟ ಸಹದೇವನಿಗೋ ಅದೇ ಆದದ್ದು. ಆ ಮೌಢ್ಯವನ್ನು ಕದಲಿಸಿ ಈಗ ನಿಜ ವ್ಯಕ್ತಿತ್ವವನ್ನು ಹೊರಗೆ ಹಾಕ್ತಾನೆ. ನೀನು ಆಯುಧದ ಹಿಡಿದಂತಹ ನೀನು ಭಗವಂತನಾಗಲಿ ದಂತಭಕ್ತನಾಗಲಿ ಅಥವಾ ನಿನ್ನ ಜೊತೆಗೆ ಬಂದಂತಹ ಸೋಮಕನೇ ಮೊದಲಾದವರಾಗಲಿ ಈ ಹೊತ್ತು ಎಲ್ಲಿಗೆ ಹೋಗಿದ್ದಾರೆ ಅನ್ನುವುದನ್ನು ನೋಡಿಯೂ ನಮ್ಮೊಡನೆ ಹೋರಾಟಕ್ಕೆ ಸಂಬಂಧನಾಗಿದ್ದೀವಿ. ಈಗ ಒಂದು ವೇಳೆ ಯುದ್ಧದಲ್ಲಿ ಸೋತರೇನು ಸತ್ತರೇನು ಪ್ರಶ್ನೆ ಅದುವೇ. ಅನ್ಯಾಯವನ್ನು ಅಸಾಧುವಾದದ್ದನ್ನು ಪ್ರಶ್ನೆ ಮಾಡಿದ್ದೇವೆ ಅಂತ ಜನಮಾನಸದಲ್ಲಿ ಉಳಿದ್ರೆ ಸಾಕು ನಮಗೆ. ಸಾಕು ನೀನು ಅಷ್ಟೇ ಸಾಕು. ಈಗ ಶ್ರುತಿ ವಿಧಾನಗಳು ಅಖಿಲ ಪೂರ್ಣಾವಧಿ ಪಾರಾಯಣ ನಿಗಮ ವ್ರತದಿಗಳು ಭೂತ ಪರಿಮಳಮಯ ದಿಶಾವಳೆಯ ಕೃದು ಸಮಾಧಿಯು ಅವಭ್ರದ ಭೂವದಿಯು ವಿಮಲ ಸ್ನಾನ ವಿರಗಿಸುವ ಆನಂದ ಯಜ್ಞ ಪೂರ್ತಿಗೈ ಸುರರು ಶಿಶುಪಾಲನವನ್ನು ನೀವು ನೋಡಿದ್ದೀರಿ. ವಿಶೇಷವಾದಂತಹ ಒಂದು ತೇಜಸ್ಸನ್ನು ನನ್ನನ್ನು ಸೇರಿದೆ ಅನ್ನುವಲ್ಲಿಗೆ ಭೀಷ್ಮಾಚಾರ್ಯರು ಹೇಳಿದಂತಹ ಪ್ರಕರಣ ಏನು ಅನ್ನುವುದು ನಿಮಗೆ ಅರಿವಾಗಿದೆ. ದುಷ್ಟರ ವಧೆಯಿಂದ ಯಾವ ಕಾರಣಕ್ಕೂ ಅದು ಅಶುಚಿಯಾಗುವುದಕ್ಕಿಲ್ಲ. ಯಜ್ಞ ಮುಂದುವರಿಯಲಿ ಅಂತ ನಾನು ಆಡಿದ್ದೇನೆ. ದುಷ್ಟರ ಹನನ ಆದ ಕಾರಣಕ್ಕಾಗಿಯೇ ಸುರರು ಹೇಗೆ ಅಂತ ಸುಮ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಮುಂದೆ ಯಾವುದೆಲ್ಲ ಯಜ್ಞ ಪ್ರಕ್ರಿಯೆ ಆಗಬೇಕು ಅದೆಲ್ಲವೂ ಸುಗಮವಾಗಿ ಸಾಗಲಿ. ಯಾರು ಲೋಕದಲ್ಲಿ ಸಜ್ಜನರಿದ್ದಾರೆ ಅವರಿಗೆ ಶುಭವಾಗಲಿ, ಮಂಗಲ